सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। ओम सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ಹರಿ ಓಂ. ಕಠೋಪನಿಷತ್ತಿನ 2ನೇ ಅಧ್ಯಾಯದ ಪ್ರಥಮ ವಲ್ಲಿಯ ಚಿಂತನೆ ನಡೀತಾ ಇದೆ. 3ನೆಯ ಮಂತ್ರದಿಂದ ಆರಂಭ ಮಾಡಿ 13ನೆಯ ಮಂತ್ರದವರೆಗೂ ಕೂಡ ಆತ್ಮಸ್ವರೂಪವನ್ನ ವರ್ಣನೆ ಮಾಡಿದೆ. 4 ಮತ್ತು 3 ಮತ್ತು 4ನೆಯ ಈ 2 ಮಂತ್ರಗಳಲ್ಲಿ ಆತ್ಮನು ಎಲ್ಲ ಅನುಭವಗಳಿಗೂ ಸಾಕ್ಷಿಯು ಹಾಗೂ ಅವಸ್ಥಾದ್ವಯಕ್ಕೂ ಕೂಡ ಸಾಕ್ಷಿ ಎಂಬುದಾಗಿ ತಿಳಿಸಿರುವುದು ಕಾಣಿಸುತ್ತೆ. ಇನ್ನು 5ನೇ ಮಂತ್ರದಿಂದ ಆರಂಭ ಮಾಡಿ 9ನೇ ಮಂತ್ರದ ತನಕ, ಅಂದ್ರೆ ಈ 5 ಮಂತ್ರಗಳಲ್ಲಿ ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯತೆಯನ್ನ ಸಾಧಿಸುವುದರೊಟ್ಟಿಗೆ ಆತ್ಮನು ಸರ್ವಾತ್ಮನು ಎಂಬುದಾಗಿ ತಿಳಿಸಿಕೊಟ್ಟಿದೆ. ಕೇವಲ ಸಾಕ್ಷಿಯಾಗಿ ದೇಹ ಮನಸ್ಸು ಬುದ್ಧಿಗಳಿಗೆ ಸಾಕ್ಷಿಯಾಗಿ ಇರುವವನು ಅಷ್ಟೇ ಅಲ್ಲ, ಅವನು ಸಮಸ್ತ ಸೃಷ್ಟಿಗೂ ಕೂಡ ಆಶ್ರಯನು ಆಧಾರನು ಆಗಿದ್ದಾನೆ ಎಂಬುವಂತಹ ಸರ್ವಾತ್ಮ ಭಾವವನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾವು 5ನೇ ಮಂತ್ರದ ಚಿಂತನೆಯನ್ನ ಮಾಡಿದ್ದೆವು. ಇಮಂ ಮಧ್ವದಂ ವೇದ ಆತ್ಮಾನಂ ಜೀವಮಂತ್ರಿಕಾತ್ ಈಶಾನೋ ಭೂತಭವ್ಯಸ್ಯ ಸ ಏ ನತತೋ ವಿಜುಗುಪ್ಸತೆ ಏತದ್ವೈ ತತ. ಜೀವನನ್ನ ಇಲ್ಲಿ ಮಧ್ವದ ಎಂಬುದಾಗಿ ಕರೆದಿದ್ದಾರೆ. ಮಧು ಅಂದ್ರೆ ಕರ್ಮಫಲ ಅಂತ ಅರ್ಥ. ಕರ್ಮಫಲವನ್ನ ಅತ್ತಿ ತಿನ್ನುತ್ತಾನೆ, ಅನುಭವಿಸುತ್ತಾನೆ. ಆದ್ದರಿಂದ ಜೀವಕ್ಕೆ ಕರ್ಮಫಲ ಭೋಕ್ತ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಮಧ್ವದ ಎಂಬ ಶಬ್ದವನ್ನ ಉಪನಿಷತ್ ಬಳಸಿದೆ. ಈಶ್ವರನಿಗೆ ಈಶಾನಃ ಎಂಬ ಶಬ್ದವನ್ನೇ ಬಳಸಿದೆ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಈಶ್ವರ ವಿಷ್ಣು ಎನ್ನುವ ಶಬ್ದ ಪರಬ್ರಹ್ಮವಾಚಕವಾಗಿಯೇ ಬಂದಿದೆ ಎನ್ನುವುದು ನಾವು ಗಮನಿಸಬೇಕು. ಆದ್ದರಿಂದ ಈಶಾನನು ಹಾಗೂ ಮಧ್ವದನಾದ ಜೀವನು, ಅದಕ್ಕೆ ಜೀವಕ್ಕೆ ಷಟ್ಪದ ಎಂಬುದಾಗಿ ಕೂಡ ಕರೀತಾರೆ. ಈ ಭ್ರಮರಾಂಬಿಕಾ ಎನ್ನುವಂತಹ ವಿಗ್ರಹದಲ್ಲಿ ಆಕೆ ದುಂಬಿಯನ್ನ ಹಿಡಿದಿರೋದು ಕಾಣಿಸುತ್ತೆ. ಷಟ್ಪದ 6 ಕಾಲುಗಳನ್ನ ಒಳಗೊಂಡಂತಹ ದುಂಬಿಯನ್ನ ಜೀವಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಪಂಚ ಜ್ಞಾನೇಂದ್ರಿಯ ಮತ್ತು ಅಂತಃಕರಣ ಎನ್ನುವಂತಹ 6 ಅವಯವಗಳಿಂದ ಅದು ಕರ್ಮಫಲವನ್ನು ಅನುಭವಿಸುತ್ತೆ. ಆದ್ದರಿಂದ ಅದು ಷಟ್ಪದ ಎಂಬುದಾಗಿಯೂ ಕೂಡ ಹೋಲಿಕೆ. ಆದರೆ ಈ 5 ಮಂತ್ರಗಳಲ್ಲಿ ವಿಶೇಷವಾಗಿ ಈಶ್ವರನಿಗೂ ಪ್ರಾಜ್ಞನಿಗೂ, ಹಿರಣ್ಯಗರ್ಭನಿಗೂ ತೈಜಸನಿಗೂ ಹಾಗೂ ವಿರಾಟನಿಗೂ ವಿಶ್ವನಿಗೂ
ಐಕ್ಯವನ್ನ ಹೇಳಿರೋದು ಕಾಣಿಸುತ್ತೆ. ಅಂದ್ರೆ ಪರಮಾತ್ಮನ ಅಭಿವ್ಯಕ್ತಿ ಅನ್ನೋದು ಸಮಷ್ಟಿಯಲ್ಲಿ 3 ರೀತಿಯಲ್ಲಿ, ವ್ಯಷ್ಟಿಯಲ್ಲಿ 3 ರೀತಿಯಲ್ಲಿ ತೋರಿಕೊಳ್ಳುವಂಥದ್ದನ್ನು ನಾವು ಚರ್ಚೆ ಮಾಡಿದ್ದೇವೆ. ಸಮಷ್ಟಿಯಲ್ಲಿ ಈಶ್ವರ, ಹಿರಣ್ಯಗರ್ಭ ಹಾಗೂ ವಿರಾಟ್ ಎಂಬುದಾಗಿಯೂ, ವ್ಯಷ್ಟಿಯಲ್ಲಿ ಪ್ರಾಜ್ಞ, ತೈಜಸ, ವಿಶ್ವ ಎಂಬುದಾಗಿಯೂ 6 ಬಗೆಯಲ್ಲಿ ಅದು ಅಭಿವ್ಯಕ್ತವಾಗ್ತದೆ. ಕಾರಣ ಇಷ್ಟೇ, ಉಪಾಧಿ ಭೇದದಿಂದಾಗಿ ಈ ಬೇರೆ ಬೇರೆ ಹೆಸರುಗಳು ಅಷ್ಟೇ. ಸಮಷ್ಟಿಯಲ್ಲಿ ಮಾಯಾ ಉಪಾಧಿಯನ್ನ ಲಕ್ಷಿಸಿ ಮಾಯಾ ಉಪಾಧಿಯಿಂದ ವಿಶಿಷ್ಟನಾಗಿರತಕ್ಕಂತಹ ಚೈತನ್ಯಕ್ಕೆ ಈಶ್ವರ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಮಾಯೆ ಎಂಬುದಾಗಿಯೂ ಹೇಳ್ತಾರೆ, ಅವ್ಯಕ್ತ, ಅವ್ಯಾಕೃತ, ಮೂಲ ಪ್ರಕೃತಿ, ಪರಮೇಶ್ವರನ ಶಕ್ತಿ, ಈ ರೀತಿ ಬೇರೆ ಬೇರೆ ಹೆಸರುಗಳಿವೆ. ಒಟ್ಟಿನಲ್ಲಿ ಆ ಮೂಲ ಪ್ರಕೃತಿಯನ್ನ ಅಥವಾ ಅವ್ಯಕ್ತವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪರಮಾತ್ಮನಿಗೆ ಈಶ್ವರ ಎಂಬ ನಾಮಧೇಯ ಬಂದಿದೆ. ಅದೇ ಪರಮೇಶ್ವರನೇ ಸೃಷ್ಟಿಯ ಆರಂಭದಲ್ಲಿ ಸೂಕ್ಷ್ಮವಾಗಿ ಪ್ರಕಟ ಆಗ್ತಾನೆ. ಆ ಸೂಕ್ಷ್ಮ ಅಭಿವ್ಯಕ್ತಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಆತ್ಮನಿಗೆ ಹಿರಣ್ಯಗರ್ಭ ಎಂಬ ಶಬ್ದ ಪ್ರಯೋಗ ಇದೆ. ವೇದಾಂತದ ಭಾಷೆಯಲ್ಲಿ ಹಿರಣ್ಯಗರ್ಭ ಅಂತ ಹೇಳ್ತೇವೆ. ಪುರಾಣಗಳ ಭಾಷೆಯಲ್ಲಿ ಅವರು ಚತುರ್ಮುಖ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ನಾರಾಯಣನ ನಾಭಿ ಕಮಲದಿಂದ ಒಂದು ಕಮಲ ಹೊರಹೊಮ್ಮಿದಂಥದ್ದು, ಅದರ ಮೇಲೆ ಕುಳಿತುಕೊಂಡಂತಹ 4 ಮುಖವುಳ್ಳಂತಹ ಬ್ರಹ್ಮ. ಇದು ಸಾಮಾನ್ಯರಿಗೆ ಅರ್ಥ ಮಾಡುವುದಕ್ಕೋಸ್ಕರ ಪುರಾಣ ಹೇಳಿರತಕ್ಕಂತಹ ಭಾಷೆ. ಆದ್ರೆ ಉಪನಿಷತ್ನಲ್ಲಿ ಎಲ್ಲಿಯೂ ಈ ರೀತಿಯ ರೂಪಕಲ್ಪನೆ ಇಲ್ಲ. ಯಾಕೆಂದ್ರೆ ಆ ಹಿರಣ್ಯಗರ್ಭನೂ ಕೂಡ ಸರ್ವವ್ಯಾಪಕನಾಗಿದ್ದಾನೆ ಅವನು. ಆದ್ದರಿಂದ ಸಮಷ್ಟಿ ಸೂಕ್ಷ್ಮ ಶರೀರದ ದೃಷ್ಟಿಯಿಂದ ಅವನಿಗೆ ಹಿರಣ್ಯಗರ್ಭ ಎಂಬ ಹೆಸರು. ಯಾರಿಗೆ? ಅದೇ ಆತ್ಮನಿಗೆ. ಆತ್ಮನಿಗೆ ಈಶ್ವರ ಎಂಬ ಹೆಸರು, ಆತ್ಮನಿಗೆ ಹಿರಣ್ಯಗರ್ಭ ಎಂಬ ಹೆಸರು. ಹಾಗೆ ಸ್ಥೂಲ ಸೃಷ್ಟಿ ಆದ ಮೇಲೆ ಸ್ಥೂಲ ಸೃಷ್ಟಿಯನ್ನ ಲಕ್ಷಿಸಿ ಆತ್ಮನಿಗೆ ವಿರಾಟ್ ಅಥವಾ ವಿಶ್ವರೂಪ ಎಂಬ ಹೆಸರು ಬರ್ತದೆ. ಇದು 3 ಉಪಾಧಿಗಳಷ್ಟೇನೆ. ಮಾಯಾ ಉಪಾಧಿ ಎನ್ನುವಂಥದ್ದೇ ಕಾರಣ ಸ್ಥಿತಿಯಲ್ಲಿದ್ದಾಗ ಒಂದು ಹೆಸರು, ಸೂಕ್ಷ್ಮ ಪ್ರಕಟವಾದಾಗ ಒಂದು ಹೆಸರು, ಸ್ಥೂಲವಾಗಿ ಅಭಿವ್ಯಕ್ತವಾದಾಗ ಒಂದು ಹೆಸರು. ಹಾಗೆಯೇ ನಮ್ಮ ಶರೀರ, ಮನಸ್ಸು, ಬುದ್ಧಿ ಎನ್ನುವ ವ್ಯಷ್ಟಿ ಉಪಾಧಿಯನ್ನಿಟ್ಟುಕೊಂಡು ಕಾರಣ ಶರೀರದ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಆತ್ಮನಿಗೆ ಪ್ರಾಜ್ಞಾ ಎಂಬುದಾಗಿ, ಸೂಕ್ಷ್ಮ ಶರೀರವನ್ನ ಅಭಿಮಾನವನ್ನ ಪಡಿತಾ ಇರತಕ್ಕಂತಹ ಜೀವಾತ್ಮನಿಗೆ ತೈಜಸ ಅಂತ ಹೆಸರು. ಹಾಗೆ ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ಶರೀರದಿಂದ ಒಡಗೂಡಿ ವ್ಯವಹಾರ ಮಾಡ್ತಾ ಇರ್ತವನಿಗೆ ವಿಶ್ವ ಎನ್ನುವಂತ ಹೆಸರು. ಉಪನಿಷತ್ತು ಹೇಳ್ತಾ ಇದೆ, ಈ ಪ್ರಾಜ್ಞಾ ಈಶ್ವರ ಒಂದು ಜೋಡಿ, ತೈಜಸ ಹಿರಣ್ಯಗರ್ಭ ಒಂದು ಜೋಡಿ, ವಿಶ್ವ ಮತ್ತು ವಿರಾಟ್ ಎನ್ನುವುದು ಒಂದು ಜೋಡಿ. ಈ ಪ್ರಕಾರ 3 ಜೋಡಿಗಳನ್ನು ಮಾಡುತ್ತದೆ. ಅಂದ್ರೆ ವ್ಯಷ್ಟಿಯಲ್ಲಿ ಮತ್ತು ಸಮಷ್ಟಿಯಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು 3 ಜೊತೆಯನ್ನ ಮಾಡುತ್ತೆ. ಆ 3 ಜೊತೆಗಳಲ್ಲಿಯೂ ಅಭಿವ್ಯಕ್ತವಾಗಿರುವವನು ಒಬ್ಬನೇ ಆತ್ಮ. ಅಂತಿಮವಾಗಿ ಏಕಾತ್ಮವಾದವನ್ನ ಹೇಳಲಿಕ್ಕೆ ಹೊರಟಿದೆ. ಉಪನಿಷತ್ತಿನ ಅಂತಿಮ ಗುರಿ ಏನಪ್ಪಾ ಅಂದ್ರೆ ಅಭೇದ ಜ್ಞಾನ. ಏಕರಸವಾಗಿರುವಂತಹ ಅಖಂಡವಾಗಿರುವ ಆ ಬ್ರಹ್ಮವಸ್ತು ವ್ಯಷ್ಟಿ ಸಮಷ್ಟಿ 2 ರೀತಿಯಲ್ಲೂ ಅಭಿವ್ಯಕ್ತವಾಗಿ ಅದು ಒಂದೇ ಇರತಕ್ಕಂಥದ್ದು ಎನ್ನುವುದು ಪ್ರತಿಪಾದಿಸ್ಲಿಕ್ಕೆ ಹೊರಟಿದೆಯೇ ಹೊರತು ಇಲ್ಲಿ ಉಪಾಧಿ ಭೇದವನ್ನ ಸತ್ಯ ಎಂದು ಹೇಳಲಿಕ್ಕೆ ಹೊರಟಿಲ್ಲ. ಯಾಕೆಂದ್ರೆ ಈ ರೀತಿಯಾದ ಸರ್ವಾತ್ಮ ಚಿಂತನೆ ಮಾಡದೇ ಇದ್ರೆ ಸಾಧಕರಾದವರು ನನ್ನ ಶರೀರದ ಒಳಗೆಲ್ಲೋ ಆತ್ಮನಿದ್ದಾನೆ, ಪ್ರತಿ ಶರೀರಕ್ಕೂ ಒಬ್ಬೊಬ್ಬ ಆತ್ಮ ಇದ್ದಾನೆ, ಹೀಗೆ ತಪ್ಪು ಕಲ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದು ಅದ್ವೈತ ಜ್ಞಾನ ಅಲ್ಲ. ಇದು ಉಪನಿಷತ್ ಪ್ರತಿಪಾದ್ಯವಾದಂತಹ ಚಿಂತನೆ ಅಲ್ಲ. ಉಪನಿಷತ್ತು ಹೇಳುವಂತಹದ್ದು ಒಂದೇ ಒಂದು ವಸ್ತು ಇದೆ, ಅದಕ್ಕಿಂತ ಹೊರತಾಗಿ ಇನ್ನೊಂದು ಇಲ್ಲ ಅಂತ. ಏಕ ಏವ ಅದ್ವಿತೀಯ ಬ್ರಹ್ಮ, ಅದಕ್ಕಿಂತ ಹೊರತಾಗಿ ಇನ್ನೊಂದು ಇಲ್ಲ ಎನ್ನುವುದೇ ಉಪನಿಷತ್ತಿನ ಅಂತಿಮ ಸತ್ಯ.
ಆದ್ದರಿಂದ ಕಾಣುವಂತಹ ಪ್ರಪಂಚ ಮತ್ತು ಕಾರ್ಯಕರಣ ಸಂಘಾತವಾದ ಈ ಶರೀರಾದಿಗಳು ಇದೆಲ್ಲವೂ ಕೂಡ ಆ ಪರಬ್ರಹ್ಮವೇ ಎನ್ನುವಂಥದ್ದು ತಿಳಿದುಕೊಂಡಾಗಲೇ ಅದ್ವೈತ ಜ್ಞಾನ ಪೂರ್ಣವಾಗುವಂಥದ್ದು. ಇಲ್ಲದಿದ್ರೆ ದ್ವೈತವಾಗಿಯೇ ಉಳಿಯುತ್ತೆ. ಕಾಣುವ ಪ್ರಪಂಚ ನನಗಿಂತ ಬೇರೆ ಎಂಬುದಾಗಿ ಎಲ್ಲಿ ತನಕ ಅವನು ಅಂದುಕೊಳ್ತಾನೋ ಅಲ್ಲಿಯ ತನಕವೂ ಕೂಡ ಅದು ಪೂರ್ಣ ಜ್ಞಾನ ಆಗೋದಿಲ್ಲ. ಸಾಂಖ್ಯರು, ದ್ವೈತಿಗಳು ಎಲ್ಲರೂ ಈ ನಿಲುಗಡೆಗೆ ಬಂದಿದ್ದಾರೆ. ಆದರೆ ಇದು ಉಪನಿಷತ್ತಿನ ಆಶಯ ಅಲ್ಲ. ಯಾವುದೊಂದನ್ನ ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತೋ ಅದುವೇ ಬ್ರಹ್ಮ, ಅದುವೇ ಪರವಾದ ಸತ್ಯ. ಹೀಗೆಂಬುದಾಗಿ ಪ್ರತಿಜ್ಞೆ ಮಾಡಿದ ಉಪನಿಷತ್ತು ಅದನ್ನು ವಿವರಿಸುವುದಕ್ಕೆ ಬೇರೆ ಬೇರೆ ರೀತಿಯ ಮಾರ್ಗವನ್ನು ಅನುಸರಿಸುತ್ತೆ ಹೊರತು ಅದು ದ್ವೈತವನ್ನ ಪ್ರತಿಪಾದನೆ ಮಾಡ್ತಾ ಇಲ್ಲ. ದ್ವೈತಗಳಲ್ಲಿಯೂ ಕಾಣುವಂಥದ್ದು ಅದ್ವೈತ ಬ್ರಹ್ಮವೇ ಎಂಬುದು ಅದರ ಆಶಯ. ಆದ್ದರಿಂದ 5ನೇ ಮಂತ್ರದಲ್ಲಿ ಈಶ್ವರನಿಗೂ ಪ್ರಾಜ್ಞನಿಗೂ ಏಕತ್ವವನ್ನ ಹೇಳಿದ ಮೇಲೆ, ಅಂದ್ರೆ ಈಶ್ವರ ಮತ್ತು ಪ್ರಾಜ್ಞನ ರೂಪದಲ್ಲಿ ಪ್ರಕಟವಾಗಿರುವವನು ಒಬ್ಬನೇ ಆತ್ಮ ಎಂಬುದಾಗಿ ತಿಳಿಸಿದ ಮೇಲೆ, ಮುಂದಿನ ಮಂತ್ರಗಳಲ್ಲಿ 6 ಮತ್ತು 7ನೇ ಮಂತ್ರ, ಈ 2 ಮಂತ್ರಗಳಲ್ಲಿ ಹಿರಣ್ಯಗರ್ಭ ಸ್ವರೂಪದಿಂದಲೂ ತೋರ್ತಾ ಇರುವವನು ಆ ಆತ್ಮನೆಂಬುದಾಗಿ ಹೇಳುತ್ತೆ. ಇಲ್ಲಿ ಮಂತ್ರ ಸಂಖ್ಯೆ 6, 7 ಮತ್ತು 9 ಈ 3 ಮಂತ್ರಗಳಲ್ಲಿ ಹಿರಣ್ಯಗರ್ಭನ ವಿವರಣೆ ಬರುತ್ತೆ. 8ನೇ ಮಂತ್ರದಲ್ಲಿ ವಿರಾಟ್ ಮತ್ತು ವಿಶ್ವದ ವಿವೇಚನೆ ಬರುತ್ತೆ. ಹಾಗೆ 5ನೇ ಮಂತ್ರದಲ್ಲಿ ಈಶ್ವರನಿಗೂ ಪ್ರಾಜ್ಞನಿಗೂ ಏಕತ್ವವನ್ನು ಸಾಧಿಸಿ, 6, 7 ಮತ್ತು 9ರಲ್ಲಿ ಹಿರಣ್ಯಗರ್ಭನಿಗೂ ತೈಜಸ್ಸನಿಗೂ ಏಕತ್ವವನ್ನು ಸಾಧಿಸಿ, 8ನೇ ಮಂತ್ರದಲ್ಲಿ ವಿರಾಟನಿಗೂ ವಿಶ್ವನಿಗೂ ಕೂಡ ಏಕತ್ವವನ್ನ ಪ್ರತಿಪಾದಿಸಿರುವಂತದ್ದು ಕಾಣಿಸ್ತದೆ. ನಾವು ಮಂತ್ರ ಸಂಖ್ಯೆ 6 ತೆಗೆದುಕೊಳ್ಳೋಣ. ಯಃ ಪೂರ್ವಂ ತಪಸೋ ಜಾತಮದ್ಭ್ಯಃ ಪೂರ್ವಮಜಾಯತ ಗುಹಾಂ ಪ್ರವಿಶ್ಯ ತಿಷ್ಠಂತಂ ಯೋ ಭೂತೇಭಿರ್ವ್ಯಪಶ್ಯತ ಏತದ್ವೈತತ್. ಏತದ್ವೈತತ್ ಅಂದ್ರೆ ಇದುವೇ ಅದು, ಇದುವೇ ಅದು ಎನ್ನುವಂತಹ ಆಗ್ರಹ ಅನ್ನುವಂಥದ್ದು ಕಾಣಿಸ್ತದೆ. ಒತ್ತಾಯ ಪೂರ್ವಕವಾಗಿ ಹೇಳಿರೋದು ಕಾಣಿಸುತ್ತೆ. ಅಂದ್ರೆ ಬೇರೆ ಅಲ್ಲ ಅಂತ. ಯಾವುದು ನೀನು ಕೇಳಿರತಕ್ಕಂತಹ ಧರ್ಮಾಧರ್ಮಗಳಿಗೆ ಅತೀತವಾದ ತತ್ವವನ್ನ ಏನು ಕೇಳಿದ್ದೀಯೋ ಅದು ಇದುವೇ ಆಗಿದೆಯಪ್ಪ ಎಂಬುದಾಗಿ. ಯಾವುದು ಹಿರಣ್ಯಗರ್ಭ ರೂಪದಿಂದಲೂ ಹಾಗೂ ವ್ಯಷ್ಟಿಯಲ್ಲಿ ತೈಜಸ ರೂಪದಿಂದಲೂ. ತೈಜಸ ಅಂದ್ರೆ ವ್ಯಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಆತ್ಮನಿಗೆ ತೈಜಸ. ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್, ಸಮಷ್ಟಿ ಅಂದ್ರೆ ಟೋಟಲ್. ಈ ಶಬ್ದಗಳು ಒಮ್ಮೊಮ್ಮೆ ಪಾರಿಭಾಷಿಕ ಶಬ್ದಗಳು ಅರ್ಥವಾಗದೇ ಇರಬಹುದು ಅಂತ. ಒಂದು ವೃಕ್ಷ ಅನ್ನುವಂಥದ್ದು ವ್ಯಷ್ಟಿ, ಇಡೀ ಕಾಡು ಅನ್ನುವಂಥದ್ದು ಸಮಷ್ಟಿ. ಕಾಡಿನಲ್ಲಿ ಅನೇಕ ವೃಕ್ಷಗಳಿರ್ತವೆ, ಪ್ರತಿ ವೃಕ್ಷವೂ ವ್ಯಷ್ಟಿ. ಸಮಸ್ತ ವೃಕ್ಷಗಳನ್ನು ಸೇರಿಸಿಕೊಂಡು ನಾವು ಕಾಡು, ಅರಣ್ಯ ಎಂಬುದಾಗಿ ಕರಿತೇವೆ. ಅದು ಸಮಷ್ಟಿ ಅಂತ ಹೇಳಿ. ಸಮಷ್ಟಿ ಅಂತ ಹೇಳಿದ್ರೆ ಟೋಟಲ್ ಅಂತ ಅರ್ಥ, ಒಟ್ಟಾರೆಯಾಗಿ ಅಂತ ಅರ್ಥ. ಆದ್ರಿಂದ ವ್ಯಷ್ಟಿ ಸೂಕ್ಷ್ಮ ಶರೀರ ಮತ್ತು ಸಮಷ್ಟಿ ಸೂಕ್ಷ್ಮ ಶರೀರ ಎನ್ನುವಂಥದ್ದು ಎರಡನ್ನು ಶಾಸ್ತ್ರ ತಿಳಿಸಿಕೊಡುತ್ತೆ ನಮಗೆ. ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿಗೆ ಹಿರಣ್ಯಗರ್ಭ ಅಂತ ಹೇಳುತ್ತೆ. ಆ ಹಿರಣ್ಯಗರ್ಭದ ಸ್ವರೂಪವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಹ ಪೂರ್ವಂ ತಪಸೋ ಜಾತಃ. ಇಲ್ಲಿ ಯಹ ಅನ್ನುವಂಥದ್ದು ಕಶ್ಚಿನ್ ಮುಮುಕ್ಷುಹು ಅಂತ ತೆಗೆದುಕೊಳ್ಬೇಕು. ಯಾವಾತನು ಸಾಧಕನು ಅಂತ ಅರ್ಥ ಇಲ್ಲ. ಆದ್ದರಿಂದ ಉಪನಿಷತ್ತಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರು ಬೇಕಾದರೂ ಆಗಬಹುದು. ಗಂಡು ಹೆಣ್ಣು, ಆ ಜಾತಿ ಈ ಜಾತಿ, ಆ ದೇಶದವರು ಈ ದೇಶದವರು ಎನ್ನುವ ಯಾವ ಭೇದ ಇಲ್ಲ. ಯಾರಿಗೆ ಸಮ್ಯಕ್ ಜ್ಞಾನ ಆಗಿದೆಯೋ, ಗುರುಶಾಸ್ತ್ರೋಪದೇಶದಂತೆ ಸಂಪ್ರದಾಯದಂತೆ ಆತ್ಮನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಯಾರಿಗಾದರೂ ಕೂಡ ಮೋಕ್ಷ ಅನ್ನುವಂಥದ್ದು
ಸಿದ್ಧಿಸ್ತದೆ ಎನ್ನುವಂಥದ್ದು ಉಪನಿಷತ್ತಿನ ಅಭಿಮತ. ಯಾವಾತನೋ ಈ ತತ್ವವನ್ನ ಅರಿತುಕೊಂಡಿದ್ದಾನೋ, ಯಹ ವ್ಯಪಶ್ಯತ ಅಂತ, ಯಹ ಪಶ್ಯತಿ, ಈ ರೀತಿಯಾಗಿ ನೋಡ್ತಾನೋ. ಯಾವ ರೀತಿಯಾಗಿ ನೋಡ್ತಾನೋ ಅಂದ್ರೆ, ಪೂರ್ವಂ ತಪಸೋ ಜಾತಃ, ತಪಸ್ಸಿನಿಂದ ಹುಟ್ಟಿದವನು, ಮೊದಲು ಹುಟ್ಟಿದವನು. ಮತ್ತು ಅದ್ಭ್ಯಪೂರ್ವಮಜಾಯತ, ಅದ್ಭ್ಯ ಅಂದ್ರೆ ನೀರು ಅಂತ, ನೀರುಗಳಿಗಿಂತ ಮೊದಲು ಹುಟ್ಟಿದವನು ಅಂತ. ಇದು ತುಂಬಾ ಟೆಕ್ನಿಕಲ್ ವರ್ಡ್ಸ್, ಶಾಸ್ತ್ರೀಯವಾದಂತಹ ಶಬ್ದ ಬಳಕೆ ಮಾಡಿದೆ. ಇಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಇಲ್ಲಿ ಹಿರಣ್ಯ ಗರ್ಭನನ್ನು ಹೇಳ್ತಾ ಇದೆ ಇದು ಎರಡು ಶಬ್ದದ ಮೂಲಕ. ತಪಸಃ ಜಾತಃ ಅದ್ಭ್ಯಪೂರ್ವಮಜಾಯತ, ಈ ಶಬ್ದಗಳ ಮೂಲಕ ಹಿರಣ್ಯ ಗರ್ಭನನ್ನ ಹೇಳ್ತಾ ಇದೆ. ಹಿರಣ್ಯ ಗರ್ಭ ಯಾರು ಎಂಬುದಾಗಿ ನಾನು ಹೇಳಿದೆ. ವ್ಯಷ್ಟಿ ಸೂಕ್ಷ್ಮ ಶರೀರವನ್ನ ಸಮಷ್ಟಿಯಾಗಿ ಅಭಿಮಾನ ಪಡುವವನು, ಸಮಷ್ಟಿ ಸೂಕ್ಷ್ಮ ಶರೀರಗಳ ಅಭಿಮಾನ ಇರುವವನು ಹಿರಣ್ಯ ಗರ್ಭ. ಅವನಿಗೆ ಸೂತ್ರಾತ್ಮ ಎಂಬುದಾಗಿ ಹೇಳ್ತಾರೆ, ಪ್ರಥಮಜ ಎಂಬುದಾಗಿ ಹೇಳ್ತಾರೆ, ಪ್ರಾಣಾತ್ಮ ಎಂಬುದಾಗಿ ಹೇಳ್ತಾರೆ. ಬೇರೆ ಬೇರೆ ಹೆಸರುಗಳಿದೆ, ಬೇರೆ ಬೇರೆ ದೃಷ್ಟಿಕೋನದಿಂದ ಬೇರೆ ಬೇರೆ ಹೆಸರು ಅಷ್ಟೇ, ಇರು ತತ್ವ ಒಂದೇ. ನೋಡಿ, ನಮ್ಮ ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ 17 ಅವಯವಗಳು ಬರ್ತವೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಬುದ್ಧಿ, ಮನಸ್ಸು. ಈ 15 + 2 17 ಅಂಶಗಳನ್ನ, ಕಲೆಗಳನ್ನ, ಅವಯವಗಳನ್ನ ಒಳಗೊಂಡಿರ್ತಕ್ಕಂತಹ ಸೂಕ್ಷ್ಮ ಶರೀರಕ್ಕೆ ಸೂಕ್ಷ್ಮ ಶರೀರ ಎಂಬುದಾಗಿ ಕರೀತಾರೆ. ಲಿಂಗ ಶರೀರ ಎನ್ನುವ ಹೆಸರು ಇದೆ ಅದಕ್ಕೆ. ಆ ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಮೂಡ್ತದೆ. ಪ್ರತಿಬಿಂಬದಿಂದೊಡಗೂಡಿದ ಸೂಕ್ಷ್ಮ ಶರೀರದ ಅಭಿಮಾನಿ ಆತ್ಮ. ಆ ಆತ್ಮನು ಸೂಕ್ಷ್ಮ ಶರೀರ ಮತ್ತು ಅದರಲ್ಲಿ ತೋರುವಂತಹ ಪ್ರತಿಬಿಂಬದಿಂದೊಡಗೂಡಿ ನಾನು ನಾನು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ನಾನು ನಾನು ಅಂತ ಹೇಳುವವನು ಜೀವಾತ್ಮನು. ಯಾಕಂದ್ರೆ ಸೂಕ್ಷ್ಮ ಶರೀರದ ಉಪಾಧಿಯನ್ನ ಅವನು ಅಭಿಮಾನ ಪಟ್ಕೊಂಡು ಹೇಳ್ತಿದ್ದಾನೆ ಅಜ್ಞಾನವಶಾತ್. ಈ ಸೂಕ್ಷ್ಮ ಶರೀರಗಳು 16 ಅವಯವಗಳಿಂದ ಒಳಗೊಂಡಿದೆ. ಒಮ್ಮೊಮ್ಮೆ ಅದನ್ನು 19 ಎಂಬುದಾಗಿ ಕೂಡ ಹೇಳ್ತಾರೆ. 19 ಅಂತ ಹೇಳುವಾಗ ಏನ್ ಮಾಡ್ತಾರೆ, ಮನಸ್ಸು ಮತ್ತು ಬುದ್ಧಿಯನ್ನೇ 2 ಭಾಗ ಮಾಡ್ತಾರೆ. ಮನಸ್ಸು ಮತ್ತು ಚಿತ್ತ, ಬುದ್ಧಿ ಮತ್ತು ಅಹಂಕಾರ ಅಂತ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಅಂತಃಕರಣವನ್ನ 4 ಭಾಗ ಮಾಡಿದಾಗ 19 ಅಂಶಗಳಾಗತ್ತೆ. ಈ ಅಹಂಕಾರವನ್ನ ಬುದ್ಧಿಯಲ್ಲಿ ಅಂತರ್ಭಾವ ಮಾಡಿ, ಚಿತ್ತವನ್ನ ಮನಸ್ಸಲ್ಲಿ ಅಂತರ್ಭಾವ ಮಾಡಿ ನೋಡಿದಾಗ 17 ಕಳೆಗಳಾಗತ್ತೆ, 17 ಭಾಗಗಳಾಗತ್ತೆ. ಈ 17 ಭಾಗಗಳಿಂದ ಅಭಿಮಾನ ಪಡುತ್ತಾ ಇರತಕ್ಕಂಥವನು ತೈಜಸ, ಜೀವನಿಗೆ ತೈಜಸ ಅಂತ ಹೆಸರು. ಈ ಸಮಷ್ಟಿ ಸೂಕ್ಷ್ಮ ಶರೀರಗಳ ಅಭಿಮಾನ ಪಡ್ತಾ ಇರ್ತಾನೆ ಒಬ್ಬನು. ಯಾಕಂದ್ರೆ ವ್ಯಷ್ಟಿ ಶರೀರಗಳಲ್ಲಿ ಏನೊಂದು ಸೂಕ್ಷ್ಮ ಶರೀರ ತೋರ್ತಾ ಇದೆ, ಅದಕ್ಕೊಂದು ಸಮಷ್ಟಿ ಅಂತ ಇರಬೇಕು. ಎಲ್ಲ ಸೂಕ್ಷ್ಮ ಶರೀರಗಳು ಸೇರಿಸಿದಾಗ ಸಮಷ್ಟಿ ಆಗತ್ತೆ. ಅದಕ್ಕೊಂದು ಅಭಿಮಾನಿ ಅಂತ ಬರ್ತಾನೆ. ಅವನನ್ನೇ ಇಲ್ಲಿ ಹಿರಣ್ಯಗರ್ಭ ಅಂತ ಹೇಳ್ತಾನೆ. ಅದನ್ನ ಪ್ರತಿಪಾದಿಸಿದ ರೀತಿ ಹೇಗೆ? ತಪಸ್ಸಿನಿಂದ ಮೊದಲು ಹುಟ್ಟಿದವನು ಅಂತ ಹೇಳುತ್ತೆ. ಇಲ್ಲಿ ಈಶ್ವರನ ತಪಸ್ಸಿನಿಂದ ಎಂಬುದಾಗಿ ಹೇಳ್ಬೇಕಾಗುತ್ತೆ. ಯಾರ ತಪಸ್ಸಿನಿಂದ ಹುಟ್ಟಿದವನು ಅಂದಾಗ ಈಶ್ವರನ ತಪಸ್ಸಿನಿಂದ. ಈಶ್ವರ ಅಂದ್ರೆ ಯಾರು? ಅವ್ಯಕ್ತ ಅಥವಾ ಮಾಯೆಯಿಂದ ವಿಶಿಷ್ಟನಾದಂತ ಚೈತನ್ಯ ಈಶ್ವರ ಅಂತ ಕರೀತಾರೆ. ಶ್ರೀಮನ್ನಾರಾಯಣ ಪುರಾಣ ಭಾಷೆಯಲ್ಲಿ ಹೇಳೋದಾದ್ರೆ, ಅಥವಾ ಮಹಾದೇವ, ಶಿವ, ಶೈವ ಸಿದ್ಧಾಂತದ ಪ್ರಕಾರ. ಒಟ್ಟಿನಲ್ಲಿ ವೇದಾಂತದ ಭಾಷೆಯಲ್ಲಿ ಈಶ್ವರ. ಈಶ್ವರನಿಗೆ ಇನ್ನೊಂದು ಹೆಸರು ಯಾವುದು? ಅಂತರ್ಯಾಮಿ. ಆ ಈಶ್ವರನು
ಸಂಕಲ್ಪ ಮಾಡ್ತಾನೆ, ನಾನು ಬಹುವಾಗ್ತೇನೆ ಅಂತ. ಅವನ ಆ ಸಂಕಲ್ಪ ಅನ್ನೋದು ಜ್ಞಾನ ಎಂಬುದಾಗಿ ಕರೆಯಲ್ಪಡುತ್ತೆ. ಯಸ್ಯ ಜ್ಞಾನಮಯಂ ತಪಃ. ಈಶ್ವರನ ತಪಸ್ಸಿನಿಂದ ಹಿರಣ್ಯಗರ್ಭನು ಹುಟ್ಟುತ್ತಾನೆ ಎನ್ನುವುದು ಇಲ್ಲಿ ಮಾತು. ಈಶ್ವರನ ತಪಸ್ಸು ಅಂದ್ರೆ ಯಾವುದು? ಈಶ್ವರನ ಸಂಕಲ್ಪವೇ ತಪಸ್ಸು. ಯಸ್ಯ ಜ್ಞಾನಮಯಂ ತಪಃ ಎಂಬುದಾಗಿ ತಪಸಾ ಚೀಯತೆ ಬ್ರಹ್ಮ, ತಪಸ್ಸಿನಿಂದ ಬ್ರಹ್ಮನು ಉಬ್ಬುತ್ತಾನೆ ಎಂಬುದಾಗಿ ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಅವಾಗ ತಪಸ್ಸು ಅನ್ನುವ ಮಾತಿಗೆ ಅರ್ಥ ಏನು? ನಾವು ಮಾಡಿದ ಹಾಗೆ ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ನಾಮ ಜಪವೋ ಮತ್ತೊಂದು ಯಾವುದೂ ಅಲ್ಲ, ವಿಚಾರವೇ ತಪಸ್ಸು. ಉಪನಿಷತ್ತಲ್ಲಿ ಈ ವಿಚಾರವನ್ನ ಶ್ರೇಷ್ಠ ತಪಸ್ಸು ಎಂಬುದಾಗಿ ಕರೆದಿರೋದು ಕಾಣಿಸುತ್ತೆ. ಭೃಗುವಲ್ಲಿಯಲ್ಲಿ, ತೈತ್ರಿಯ ಭೃಗುವಲ್ಲಿಯಲ್ಲಿ ಭೃಗುರ್ವೈ ವಾರುಣಿಹಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸ ತಪೋತಪ್ಯತ. ಈ ರೀತಿ ಮಾತುಗಳು ಬರ್ತವೆ. ಅವನು ತಪಸ್ಸನ್ನು ಮಾಡಿದ ಶಿಷ್ಯನು. ಆಗ ಶಂಕರ ಭಗವತ್ಪಾದರು ಹೇಳ್ತಾರೆ, ಜ್ಞಾನವೇ ತಪಸ್ಸು, ವಿಚಾರವೇ ತಪಸ್ಸು ಅಂತ. ಬೇರೆ ಎಲ್ಲ ತಪಸ್ಸುಗಳಿಗಿಂತ ಅದು ಶ್ರೇಷ್ಠ ವಿಚಾರ ಅನ್ನುವಂಥದ್ದು. ಎಲ್ಲ ರೀತಿಯ ಕರ್ಮಗಳಿಗೂ ಪ್ರಧಾನವಾದದ್ದು ಬುದ್ಧಿ. ಬುದ್ಧಿಯೇ ಶುದ್ಧವಾಗಿ ಬಿಟ್ರೆ ಅವನ ಆಚರಣೆಯು, ವಿಚಾರವು ಎಲ್ಲವೂ ಶುದ್ಧವಾಗ್ತದೆ. ಆದ್ದರಿಂದ ರಮಣ ಮಹರ್ಷಿಗಳು ಕೂಡ ಮಹದಿದಂತಪೋ ರಮಣವಾಗಿಯಂ ಅಂತ ತಮ್ಮ ಉಪದೇಶ ಸಾರದ ಕೊನೆಯ ಶ್ಲೋಕದಲ್ಲಿ ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂತಪೋ ರಮಣವಾಗಿಯಂ, ಅಹಂಕಾರವನ್ನ ದೂರ ಮಾಡಿ ನಿಜ ಸ್ವರೂಪವನ್ನ ತಿಳಿಸಿಕೊಡುವ ಈ ವಿಚಾರ ರೂಪವಾದ ತಪಸ್ಸೇ ಮಹತ್ತರವಾದದ್ದು ಎಂಬುದಾಗಿ. ಆದ್ದರಿಂದ ಈಶ್ವರನು ತಪಸ್ಸು ಮಾಡಿದ ಅಂದ್ರೆ ಈಶ್ವರನ ಕೇವಲ ಸಂಕಲ್ಪ, ಅವನ ವಿಚಾರದಿಂದ ಬ್ರಹ್ಮನ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯಗರ್ಭನ ಸೃಷ್ಟಿಯಾಯಿತು. ಈಶ್ವರನ ಸಂಕಲ್ಪ ಮಾತ್ರದಿಂದ ಆದ ಸೃಷ್ಟಿ ಅದು. ಹೇಗೆ ನಮ್ಮ ನಿದ್ರಾ ಶಕ್ತಿಯಿಂದ ಕನಸಿನ ಒಂದು ಪ್ರಪಂಚ ಸೃಷ್ಟಿಯಾಗುತ್ತೋ ಹಾಗೆ ಈಶ್ವರನ ಸಂಕಲ್ಪ ಸೃಷ್ಟಿಯದು ಹಿರಣ್ಯಗರ್ಭ, ಸೂಕ್ಷ್ಮ ಸಮಷ್ಟಿ ಸೂಕ್ಷ್ಮ ಶರೀರಗಳು. ಆದ್ರೆ ಆ ಸಂಕಲ್ಪದಿಂದ ಮೊದಲು ಹುಟ್ಟುವವನು ಯಾರಪ್ಪ ಅಂದ್ರೆ ಹಿರಣ್ಯಗರ್ಭ. ಅದರಿಂದ ಪ್ರಥಮಜ ಅಂತ ಕರೀತಾರೆ, ಮೊದಲು ಹುಟ್ಟಿದವನು ಅಂತ. ಅವನಿಗೆ ಶರೀರ ಇರಲ್ಲ, ಆದ್ರೆ ಸೂಕ್ಷ್ಮ ಶರೀರಗಳು ಸೃಷ್ಟಿಯಾಗತ್ತೆ. ಸೂಕ್ಷ್ಮ ಶರೀರದಲ್ಲಿ ಆತ್ಮನ ಆಭಾಸ ಮೂಡತ್ತೆ. ಆಭಾಸದಿಂದೊಡಗೂಡಿದ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನವನ್ನ ಅವನು ಪಡೀತಾನೆ. ಆಮೇಲೆ ಅವನಿಗೆ ಕೈಕಾಲುಗಳು ಬರುತ್ತೆ. ಅವನಿಗೆ ಕೈಕಾಲುಗಳು ಬರುವುದಕ್ಕೆ ಸ್ಥೂಲ ಸೃಷ್ಟಿಯಾಗಬೇಕು. ಸ್ಥೂಲ ಸೃಷ್ಟಿಯನ್ನ ಇಲ್ಲಿ ಅದ್ಭ್ಯ ಅಂತ ಕರೆದಿದ್ದಾರೆ. ಅದ್ಭ್ಯ ಅಂದ್ರೆ ವಾಸ್ತವವಾಗಿ ನೀರು ಅಂತ ಅರ್ಥ. ಈಗ ನೀರು ಅನ್ನುವಂಥದ್ದು ಉಪಲಕ್ಷಣ ಯಾವುದಕ್ಕೆ? ಪಂಚಮಹಾಭೂತಗಳಿಗೆ. ಪಂಚಮಹಾಭೂತಗಳು ಸೃಷ್ಟಿಯಾದ ಮೇಲೆ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸೃಷ್ಟಿಯಾಗತ್ತೆ. ಆದ್ದರಿಂದ ಪಂಚಮಹಾಭೂತಗಳನ್ನ ಹೇಳೋದಕ್ಕೆ ನೀರು ಎನ್ನುವ ಶಬ್ದ ಬಳಸ್ತೇವೆ. ನೀರು ಎನ್ನುವ ಶಬ್ದದಿಂದ ಪಂಚಮಹಾಭೂತಗಳನ್ನ ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಬೇಕು. ಪಂಚಮಹಾಭೂತಗಳು ಅರ್ಥ ಸಮಷ್ಟಿ ಸೃಷ್ಟಿ, ವಿರಾಟ್ ಎಂಬುದಾಗಿ ಕರೀತಾರೆ. ಸ್ಥೂಲ ಸೃಷ್ಟಿಯನ್ನ ಇಲ್ಲಿ ಹೇಳ್ತಾ ಇದೆ. ಸ್ಥೂಲ ಸೃಷ್ಟಿಗಿಂತ ಮೊದಲು ಇಲ್ಲಿ ಪೂರ್ವಂ ಎನ್ನುವ ಶಬ್ದ 2 ಸಲ ಬಳಕೆ ಆಗಿದೆ. ಮೊದಲನೇ ಬಾರಿ ಪೂರ್ವ ಅನ್ನುವ ಶಬ್ದಕ್ಕೆ ಅರ್ಥ ಮೊದಲು ಅಂತ ಅರ್ಥ, ಮೊದಲು ಹುಟ್ಟಿದವನು ಅಂತ. ಎರಡನೇ ಬಾರಿ ಪೂರ್ವ ಅಂದ್ರೆ ಮುಂಚೆ ಅಂತ. ಹಿರಣ್ಯಗರ್ಭಕ್ಕಿಂತ ವಿರಾಟ್ಕ್ಕಿಂತ ಮುಂಚೆ ಹುಟ್ಟಿದವನು ಅಂತ. ಅದ್ಭ್ಯ ಅಂದ್ರೆ ವಿರಾಟ್ ಅಂತ ತೆಗೆದುಕೊಳ್ಬೇಕು. ಪೂರ್ವ ಅಂದ್ರೆ ಮೊದಲು ಅಂತ ತೆಗೆದುಕೊಳ್ಬೇಕು. ವಿರಾಟ್ನಿಗಿಂತ ಮೊದಲು ಹುಟ್ಟಿದವನು, ಈಶ್ವರನಿಂದ ಅವನ ತಪಸ್ಸಿನಿಂದ ಹುಟ್ಟಿದವನು.
ಒಂದು ರೀತಿ ಮಧ್ಯದ ಸ್ಥಾನದಲ್ಲಿದ್ದಾನೆ ಹಿರಣ್ಯಗರ್ಭ. ಹಿಂದ್ಗಡೆಗೆ ಈಶ್ವರ, ಮುಂದ್ಗಡೆಗೆ ವಿರಾಟ್. ವಿರಾಟ್ ಅಂದ್ರು, ಹಿರಣ್ಯಗರ್ಭ ಅಂದ್ರು, ಈಶ್ವರ ಅಂದ್ರು ಒಂದೇ ಆತ್ಮ, ನೆನಪಿರ್ಲಿ. ಆತ್ಮನ ಉಪಾಧಿ ಭೇದದಿಂದ 3 ಬಗೆಯ ಹೆಸರುಗಳು. ಈ ರೀತಿಯಾಗಿರುವ ಯಾವ ಹಿರಣ್ಯಗರ್ಭ ಇದ್ದಾನ, ಹಾಗೆ ಗುಹಾಂ ಪ್ರವಿಶ್ಯ ತಿಷ್ಠಂತಂ, ಭೂತೇಭಿ ಗುಹಾಂ ಪ್ರವಿಶ್ಯ ತಿಷ್ಠಂತಂ. ಆ ಹಿರಣ್ಯಗರ್ಭನು ಪ್ರತಿ ಜೀವಿಯ ಗುಹೆಯಲ್ಲಿ, ಬುದ್ಧಿ ಗುಹೆಯಲ್ಲಿ ಅಡಗಿದ್ದಾನೆ. ಸಮಷ್ಟಿಯಲ್ಲಿ ವ್ಯಷ್ಟಿ ಸೇರ್ಕೊಂಡಿರ್ತದೆ. ಹಿರಣ್ಯಗರ್ಭನು ಸಮಷ್ಟಿ ಸೃಷ್ಟಿ ಅಭಿಮಾನಿಯಾಗಿದ್ರು ವ್ಯಷ್ಟಿಗೂ ಕೂಡ ಅವನ ಅಭಿಮಾನಿಯಾಗಿದ್ದಾನೆ. ಅಂದ್ರೆ ವ್ಯಷ್ಟಿಯಲ್ಲಿಯೂ ಅವನು ಅಭಿವ್ಯಕ್ತ ಆಗಿದ್ದಾನೆ. ಹೇಗೆ ಅಂದ್ರೆ, ಈ ಕರ್ನಾಟಕ ಅನ್ನುವಂಥದ್ದು ಭಾರತ ದೇಶದಲ್ಲಿ ಇದೆ. ಭಾರತ ದೇಶ ಅಂತ ಹೇಳಿದಾಗ ಅಲ್ಲಿ ಕರ್ನಾಟಕವೂ ಸೇರ್ಕೊಳ್ತದೆ. ಹೇಗೋ ಹಾಗೆ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿಯಾದ ಹಿರಣ್ಯಗರ್ಭ ವ್ಯಷ್ಟಿ ಮನಸ್ಸಿನಲ್ಲಿಯೂ ಇದ್ದಾನೆ. ಆದ್ದರಿಂದ ಸರ್ವಜ್ಞನಾದಂತಹ ಹಿರಣ್ಯಗರ್ಭನು, ಸರ್ವಶಕ್ತನಾದ ಹಿರಣ್ಯಗರ್ಭನು ಈ ವ್ಯಷ್ಟಿಯ ಅಂತಃಕರಣದಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಅವನು ಯಾವಾತನು ತನ್ನ ಸಾಧನೆಯಿಂದ, ತಪಸ್ಸಿನಿಂದ ಆ ಹಿರಣ್ಯಗರ್ಭದ ತಾದಾತ್ಮ್ಯವನ್ನ, ಸಂಪರ್ಕವನ್ನು ಪಡೆದುಕೊಳ್ಳಿಕ್ ಸಾಧ್ಯವೋ ಅವನು ಅತಿಶಯವಾದ ಶಕ್ತಿಯನ್ನು ಪಡ್ಕೊಳ್ತಾನೆ. ಯಾಕೆ? ಹಿರಣ್ಯಗರ್ಭದ ಅಂಶವೇ ಸಮುದ್ರ ಮತ್ತು ಅಲೆಯೇ ಇದ್ದ ಹಾಗೆ. ಅಲೆಯು ಸಮುದ್ರದ ಭಾಗವೇ ಹೇಗೋ ಹಾಗೆ ಸೂಕ್ಷ್ಮ ಶರೀರವೂ ಕೂಡ ಹಿರಣ್ಯಗರ್ಭದ ಭಾಗವೇ ಅದು. ಆ ರೀತಿಯಾಗಿ ಗುಹಾಂ ಎನ್ನುವಂತಹ ಶಬ್ದ ಸೂಕ್ಷ್ಮ ಶರೀರಕ್ಕೆ ಪ್ರಯೋಗ ಆಗಿದೆ. ಎಲ್ಲೆಲ್ಲಿ ಗುಹಾ ಎನ್ನುವ ಶಬ್ದ ಬರುತ್ತೋ ಅಲ್ಲಿ ಬುದ್ಧಿ ಗುಹೆಯಲ್ಲಿರುವ ಸೂಕ್ಷ್ಮ ಶರೀರ ಎಂಬುದಾಗಿ ಅರ್ಥ ಮಾಡ್ಬೇಕು ನಾವು. ಗುಹಾ ಎನ್ನುವ ಶಬ್ದಕ್ಕೆ ಮೊದಲು ಒಂದು ಶಬ್ದ, ಗೂಢಮಸ್ಯಾಂ ಸಾಕ್ಷಿ ರೂಪೇಣ ಇತಿ ಗುಹಾ ಅಂತ. ಆತ್ಮನು ಸಾಕ್ಷಿ ರೂಪದಿಂದ ಅಂತಃಕರಣದಲ್ಲಿ, ವೃತ್ತಿಗಳ ರೂಪದಲ್ಲಿ ಅವನು ಗುಪ್ತನಾಗಿದ್ದಾನೆ, ಅಡಗಿಕೊಂಡಿದ್ದಾನೆ ಎಂಬ ಅರ್ಥದಲ್ಲಿ ಅದಕ್ಕೆ ಗುಹಾ ಅಂತ ಶಬ್ದ ಬಳಸಿರು. ಹೇಗೆ ಗುಹೆಯಲ್ಲಿ ಯಾರಿಗೂ ಕಾಣಿಸಿದ ಹಾಗೆ ಒಬ್ಬ ವ್ಯಕ್ತಿ ಅಡಗಿ ಕುಳಿತುಕೊಳ್ತಾರೋ, ಹಾಗೆ ಅನ್ನಮಯ, ಪ್ರಾಣಮಯ, ಮನೋಮಯ ಮುಂತಾದಂತಹ ಒಂದರೊಳಗೆ ಒಂದು ಇರ್ತಕ್ಕಂತಹ ಈ ಪಂಚಕೋಶದ ಒಳಗೆ ಬುದ್ಧಿವೃತ್ತಿಗಳ ರೂಪದಲ್ಲಿ ಆತ್ಮನೇ ಪ್ರಕಟ ಆಗ್ತಾ ಇರ್ತಕ್ಕಂಥ. ಇಲ್ಲಿ ಹಿರಣ್ಯಗರ್ಭದ ದೃಷ್ಟಿಯನ್ನಿಟ್ಟುಕೊಂಡು ಹೇಳ್ತಾ ಇದ್ದೀನಿ, ಸೂಕ್ಷ್ಮ ಶರೀರದಲ್ಲಿ ಹಿರಣ್ಯಗರ್ಭನು ವ್ಯಾಪ್ತನಾಗಿದ್ದಾನೆ. ಗುಹಾಂ ಪ್ರವಿಶ್ಯ ತಿಷ್ಠಂತ. ಹೇಗೆ ಭೂತೈಹಿ ಸಹ, ಭೂತೇಭಿಹಿ ಎನ್ನುವ ಶಬ್ದವನ್ನ ಭೂತೈಹಿ ಅಂತ ಮಾಡ್ಕೊಳ್ಳೋದು. ಭೂತ ಅಂದ್ರೆ ಪಂಚಮಹಾಭೂತ, ಸ್ಥೂಲಭೂತ ಅಥವಾ ಕಾರ್ಯಕರಣ ಸಂಘಾತ. ಶಂಕರ ಭಗವತ್ಪಾದರು ಇದರಲ್ಲಿ ಕಾರ್ಯಕರಣಗಳ ರೂಪವಾದ ಭೂತಗಳೊಡನೆ ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಮನಸ್ಸು, ಪ್ರಾಣ, ಶರೀರ ಈ ಮುಂತಾದಂತಹ ವ್ಯವಸ್ಥೆಗಳ ಜೊತೆಯಲ್ಲಿ ಸೂಕ್ಷ್ಮ ಶರೀರವಾಗಿ ವ್ಯಷ್ಟಿಯಲ್ಲಿ ಅವನು ತೋರ್ತಿದ್ದಾನೆ. ಯಾರು? ಹಿರಣ್ಯಗರ್ಭ. ಆ ಹಿರಣ್ಯಗರ್ಭನು ಹಾಗೂ ವ್ಯಷ್ಟಿಯಲ್ಲಿ ತೋರ್ತಕ್ಕಂತಹ ತೈಜಸನು ಎರಡೂ ಕೂಡ ಒಂದೇ ಆತ್ಮನಿದ್ದಾನೆ ಎಂಬುದಾಗಿ ಯಹ ಪಶ್ಯತ, ಯಾವನು ನೋಡ್ತಾನೋ, ಏತದ್ವೈತತೋ, ಇದುವೇ ಅದು ಎಂಬುದು. ನೀನು ಕೇಳಿರ್ತಕ್ಕಂತಹ ಆತ್ಮತತ್ವವು ಸಮಷ್ಟಿಯಲ್ಲಿ ಹಾಗೂ ವ್ಯಷ್ಟಿಯಲ್ಲಿ ಹಿರಣ್ಯಗರ್ಭ ತೈಜಸನಾಗಿ ಅಭಿವ್ಯಕ್ತಗೊಂಡಿದ್ದಾನೆ ಎಂಬುದು ಈ ಮಂತ್ರದ ತಾತ್ಪರ್ಯ. ಇದೇ ರೀತಿ ಮುಂದಿನ ಮಂತ್ರ, 7ನೇ ಮಂತ್ರ ಕೂಡ ಹಿರಣ್ಯಗರ್ಭ ಸ್ವರೂಪದಿಂದ ಆತ್ಮನು ವ್ಯಕ್ತವಾಗಿದ್ದಾನೆ ಅಂತ ಹೇಳುತ್ತೆ. ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯೀ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ ಯಾ ಭೂತೇಭಿರ್ವ್ಯಜಾಯತ ಏತದ್ವೈತತ್. ಹಿಂದಿನ ಮಂತ್ರದಲ್ಲಿ ಹಿರಣ್ಯಗರ್ಭ ಪುಲ್ಲಿಂಗದಲ್ಲಿ ಹೇಳಿದೆ, ಹಿರಣ್ಯಗರ್ಭನನ್ನ ಅವನು ಎಂಬುದಾಗಿ ಹೇಳಿದೆ.
ಇಲ್ಲಿ ಅವಳು ಎಂಬುದಾಗಿ ಹೇಳುತ್ತೆ. ಹಿರಣ್ಯಗರ್ಭ ಅಂದ್ರೆ ಕಾರ್ಯಬ್ರಹ್ಮ, ಸಗುಣ ಬ್ರಹ್ಮ ಎಂಬುದಾಗಿ ನಾವು ಕರಿತೇವೆ. ಅವನು ಸ್ತ್ರೀಯೋ ಪುರುಷನೋ ಅಂತ ಕೇಳಿದ್ರೆ ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ. ಈಶ್ವರನು ಪರಮಾತ್ಮನು ಯಾವ ಲಿಂಗಕ್ಕೂ ಸೇರಿದವನಲ್ಲ. ಉಪಾಸನೆಯ ದೃಷ್ಟಿಯಿಂದ ಅವನನ್ನ ಜಗನ್ಮಾತೆಯೋ ಅಥವಾ ವಿಷ್ಣು ಪುರುಷನೋ ಈ ರೀತಿಯಾಗಿ ಕರೆದಿದೆಯೋ ಹೊರತು ಸ್ವರೂಪತಃ ಯಾವ ಲಿಂಗ ಇಲ್ಲ, ದೇವರಿಗೆ ಯಾವ ಲಿಂಗ ಇಲ್ಲ. ಆದ್ರಿಂದ ಈ ಮಂತ್ರದಲ್ಲಿ ಸ್ತ್ರೀಲಿಂಗದಲ್ಲಿ ಅವನನ್ನ ಕರೆದಿದೆ, ದೇವತಾಮಯಿ ಎಂಬುದಾಗಿ. ದೇವತೆಗಳನ್ನ ಒಳಗೊಂಡಿರುವ, ಸಕಲ ದೇವತೆಗಳ ಸ್ವರೂಪವಾಗಿರುವ ಅಂತ. ಯಾ ಅಂತ ಬಂದಿರೋದು ಸ್ತ್ರೀಲಿಂಗ ವಾಚಕ ಆದ್ರಿಂದ ಯಾ, ಪುರುಷನ ವಾಚಕ ಆಗಿದ್ರೆ ಯಹ ಅಂತ ಬರ್ತಿತ್ತು. ಯಾ ದೇವತಾಮಯಿ ಪ್ರಾಣೇನ ಸಂಭವತಿ. ಅದಿತಿಹಿ ಎನ್ನುವ ಶಬ್ದವೂ ಇದೆ. ಹಿರಣ್ಯಗರ್ಭನಿಗೆ 3 ಶಬ್ದಗಳನ್ನ ಬಳಸಿದ್ದಾರೆ. ಒಂದು ಪ್ರಾಣ, ಇನ್ನೊಂದು ಅದಿತಿ, ಮತ್ತೊಂದು ದೇವತಾಮಯಿ. 3 ಶಬ್ದಗಳು ಬಳಸಿದ್ದು ಹಿರಣ್ಯಗರ್ಭನಿಗೆ. ಅವನಿಗೆ ದೇವತಾಮಯಿ ಅಂತ ಕರೆದಿರೋದು ಯಾಕೆ ಅಂತ. ಸಕಲ ದೇವತೆಗಳಿಗೂ ಕೂಡ ಆತ್ಮನು ಹಿರಣ್ಯಗರ್ಭನೇ. ಆತ್ಮ ಅಂದ್ರೆ ದೇವತೆಗಳ ಸ್ವರೂಪ, ಆತ್ಮ ಹಿ ಸ್ವರೂಪಂ. ಇದು ಹೇಗಪ್ಪ ಅಂದ್ರೆ, ದೇವತೆಗಳು ಅಂದ್ರೆ ಏನು ಅಂದ್ರೆ, ನಮ್ಮ ಸೂಕ್ಷ್ಮ ಶರೀರವನ್ನು ನಾವು ಇಲ್ಲಿ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ, ಸಮಷ್ಟಿಗೆ ಅದನ್ನ ಹೇಳಬಹುದು. ಸೂಕ್ಷ್ಮ ಶರೀರಗಳಲ್ಲಿ 17 ಅವಯವಗಳಿವೆ ಎಂಬುದಾಗಿ ನಾವು ನೋಡಿದ್ರಿಂದ ಪ್ರತಿಯೊಂದು ಅವಯವಗಳಿಗೂ ಕೂಡ ಒಂದು ಅಭಿಮಾನಿ ದೇವತೆ ಅಂತ ಇರುತ್ತೆ. ಕಣ್ಣಿಗೆ ಸೂರ್ಯ, ಕಿವಿಗೆ ದಿಗ್ದೇವತೆಗಳು, ರಸನಾಯಾಮ್ ವರುಣ, ರುಚಿ ನೋಡ್ಲಿಕ್ಕೆ ವರುಣ, ವಾಗೀಂದ್ರಿಯಕ್ಕೆ ಅಗ್ನಿ, ಪಾದಕ್ಕೆ ವಿಷ್ಣು, ಹೀಗೆ ಮನಸ್ಸಿಗೆ ಚಂದ್ರಮ, ಬುದ್ಧಿಗೆ ಪ್ರಜಾಪತಿ, ಬುದ್ಧಿಗೆ ಬೃಹಸ್ಪತಿ, ಚಿತ್ತಕ್ಕೆ ವಾಸುದೇವ, ಅಹಂಕಾರಕ್ಕೆ ರುದ್ರ. ಹೀಗೆ ಒಂದೊಂದು ಅವಯವಕ್ಕೂ ಒಂದೊಂದು ಅಭಿಮಾನಿ ಶಕ್ತಿಗಳನ್ನು ಹೇಳ್ತಾನೆ. ಆ ಅಭಿಮಾನಿ ದೇವತೆಗಳೆಲ್ಲವೂ ಕೂಡ ಯಾರನ್ನ ಆಶ್ರಯಿಸಿದೆ? ಅದು ತೈಜಸನನ್ನು ಆಶ್ರಯಿಸಿದೆ. ಅದಕ್ಕೆ ಪ್ರಾಣ ಎಂಬುದಾಗಿ ಕೂಡ ಇನ್ನೊಂದು ಹೆಸರಿದೆ ಹಿರಣ್ಯಗರ್ಭನಿಗೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಕಥೆ ಬರ್ತದೆ. ಈ ಪ್ರತಿಯೊಂದು ಇಂದ್ರಿಯವು ತಾನೇ ಹೆಚ್ಚಿನವು ಅಂತ ಅಭಿಮಾನ ಪಟ್ಟುಕೊಂಡು ಬಂತು. ಆಗ ತಾವಿಲ್ಲದೆ ಇದ್ರೆ ಈ ಜೀವಾತ್ಮನ ಬದುಕುಳಿಯಲ್ಲ, ಅದಕ್ಕೆ 1 ವರ್ಷ ನಾವು ರಜೆ ಹಾಕಿ ಹೋಗ್ತೇವೆ ಅಂತ ಹೇಳಿ ಒಂದೊಂದು ಇಂದ್ರಿಯ ಹೊರಟು ಹೋಗುತ್ತಂತೆ. ಮೊದಲು ಕಣ್ಣು ಹೋಯ್ತಂತೆ, 1 ವರ್ಷ ರಜೆ ಮಾಡುತ್ತಂತೆ. ರಜೆ ಮಾಡಿ ತಿರುಗಿ ನೋಡಿದ್ರೆ ಏನೂ ಆಗಿಲ್ಲ, ಹಾಗೆ ಬದುಕಿದ್ದಾನೆ. ಕಣ್ಣು ಕಾಣ್ತಾ ಇಲ್ಲ ಅನ್ನೋದನ್ನು ಬಿಟ್ರೆ ಬೇರೆ ಇನ್ನೇನಾಗಿಲ್ಲ. ಇಂದ್ರಿಯ ಹೋಯ್ತು 1 ವರ್ಷ, ಆಮೇಲೂ ಏನೂ ಆಗಿಲ್ಲ. ಮನಸ್ಸು ಹೋಯ್ತು, ಓಹೋ ಮನಸ್ಸು ಹೋದ್ರು ಇನ್ನೂ ನೆಮ್ಮದಿಯಾಗಿದ್ದಾನೆ ಅವನು, ಏನೂ ತೊಂದರೆ ಆಗ್ಲಿಲ್ಲ. ಕೊನೆಗೆ ಪ್ರಾಣ ಹೋಗ್ಲಿಲ್ಲ, ಹೋಗ್ತೇನೆ ಅಂತ ಹೊರಡ್ತು. ಆವಾಗ ಅವನು ಸಾಯ್ಲಿಕ್ಕೆ ಸಿದ್ಧನಾದ. ಆದ್ರಿಂದ ಉಳಿದೆಲ್ಲ ಇಂದ್ರಿಯಗಳು ಹೇಳಿದವು, ಇಲ್ಲಪ್ಪ ನೀನೇ ಮುಖ್ಯನೋ, ಆದ್ರಿಂದ ನಿನ್ನನ್ನೇ ನಾವು ಅನುಸರಿಸ್ತೇವೆ ಎಂಬುದಾಗಿ ಇಂದ್ರಿಯಗಳು ಸೋಲೊಪ್ಪಿಕೊಂಡ್ರು ಅಂತ. ಇದೊಂದು ಕಥೆ ಏನು ಸಂಕೇತ ಕೊಡ್ತಾ ಇದೆ ಅಂದ್ರೆ, ಪ್ರಾಣಾತ್ಮನಾಗಿರತಕ್ಕಂತಹ ಆ ಜೀವ ಏನಿದ್ದಾನೋ, ಜೀವ ಪ್ರಥಮವಾಗಿ ಪ್ರಾಣದ ಮೇಲೆ ಆಶ್ರಯಿಸಿಕೊಂಡಿರ್ತಾನೆ. ಸುಷುಪ್ತಿ ಕಾಲದಲ್ಲಿಯೂ ಕೂಡ ನಮ್ಮ ಕರಣಗಳೆಲ್ಲವೂ ಕೂಡ ಲಯವಾದಾಗಲೂ ಪ್ರಾಣನ ವ್ಯವಹಾರ ನಡೀತಾ ಇರ್ತದೆ. ಅಂದ್ರೆ ಮುಖ್ಯ ಪ್ರಾಣ ಅವನು. ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಇವನೇ ಹಿರಣ್ಯಗರ್ಭ. ಆದ್ದರಿಂದ ಈ ದೇವತೆಗಳೆಲ್ಲವೂ ಅಂದ್ರೆ ಇಂದ್ರಿಯಗಳೆಲ್ಲವೂ ಕೂಡ ವ್ಯಷ್ಟಿಯಲ್ಲಿ ಇಂದ್ರಿಯ, ಸಮಷ್ಟಿಯಲ್ಲಿ ದೇವತೆ ಅಂತ ಕರೀತಾರೆ. ಅದಕ್ಕೆ ಕಣ್ಣಿಗೆ ಅನುಗ್ರಾಹಕವಾಗಿರುವ ಶಕ್ತಿ ದೇವತೆ. ಕಣ್ಣಿನ ನೋಡುವ ಶಕ್ತಿ ಇಂದ್ರಿಯ ಅಂತ ಏನಿದೆ ಅದು ಕೂಡ ವ್ಯಷ್ಟಿಯಲ್ಲಿ ದೇವತೆ.
ಸೊ ವ್ಯಷ್ಟಿಯಲ್ಲಿ ಇಂದ್ರಿಯಗಳು ದೇವತೆ, ಸಮಷ್ಟಿಯಲ್ಲಿ ಅನುಗ್ರಾಹಕ ಶಕ್ತಿಗಳನ್ನು ದೇವತೆ ಅಂತ ಕರ್ತಿದ್ದಾನೆ. ಆದ್ರಿಂದ ವ್ಯಷ್ಟಿಯಲ್ಲಾಗಲಿ ಸಮಷ್ಟಿಯಲ್ಲಾಗಲಿ ಹಿರಣ್ಯಗರ್ಭನನ್ನೇ ಆಶ್ರಯಿಸಿಕೊಂಡಿವೆ ಇವೆಲ್ಲವೂ. ಆದ್ರಿಂದ ಹಿರಣ್ಯಗರ್ಭನಿಗೆ ದೇವತಾಮಯಿ ಎಂಬುದಾಗಿ ಕರೆದಿದ್ದಾರೆ. ಈ ಪ್ರಥಮಜ ಎಂಬುದಾಗಿ ಹಿರಣ್ಯಗರ್ಭ ಹುಟ್ಟುತ್ತಾನಲ್ಲ, ಅವನು ಹುಟ್ಟಿದ ಮೇಲೆ ಈ ಎಲ್ಲ ದೇವತೆಗಳು ಹುಟ್ಟಿದವು. ಮೊದಲು ಹುಟ್ಟಿದವನು ಹಿರಣ್ಯಗರ್ಭ, ತದನಂತರ ಇಂದ್ರ, ವಾಯು, ಅಗ್ನಿ, ವರುಣ ಮುಂತಾದಂತಹ ದೇವತೆಗಳು. ಹೇಗೆ ಸೂಕ್ಷ್ಮ ಶರೀರದಲ್ಲಿ ಪ್ರಧಾನವಾಗಿ 17 ಅವಯವಗಳಿದೆಯೋ, ಸೃಷ್ಟಿಯಲ್ಲಿಯೂ ಕೂಡ 17 ಮುಖ್ಯ ದೇವತೆಗಳು. ಅವರ ಅವಯವಗಳಾಗಿ ಮತ್ತೆ ಕೋಟಿ ಕೋಟಿ ದೇವತೆಗಳನ್ನ ನಾವು ಸಂಖ್ಯೆ ಮಾಡಬಹುದು. ಹೇಗೆಂದ್ರೆ ಈ ಕಣ್ಣು ನೋಡುತ್ತದೆ, ಅನೇಕ ವಿಧವಾಗಿ ನೋಡಬಹುದು. ಆ ಒಂದೊಂದು ವಿಧಕ್ಕೂ ಒಂದೊಂದು ದೇವತೆ, ಅಭಿಮಾನಿ ದೇವತೆ ಎಂಬುದಾಗಿ ಹೆಸರಿಸ್ತಾನೆ. ಕೈ ಕೆಲಸ ಮಾಡುತ್ತೆ, ಬೇರೆ ಬೇರೆ ಪ್ರಕಾರದ ಕೆಲಸಗಳನ್ನು ಮಾಡುತ್ತೆ ಕೈ. ಪ್ರತಿಯೊಂದು ಪ್ರಕಾರಕ್ಕೂ ಒಂದು ಅಭಿಮಾನಿ ದೇವತೆ ಅಂತ ಹೇಳ್ಬಹುದು. ಹೀಗೆ ಪ್ರಧಾನವಾಗಿ 17 ದೇವತೆಗಳು ಅಸಂಖ್ಯ ದೇವತೆಗಳಾಗಿ ಅಭಿವ್ಯಕ್ತವಾದವು. ಅದು ಈ ಸಂದರ್ಭದಲ್ಲಿ 17 ಅಂತ ಹೇಳಿದ್ದಾರೆ, ಬೇರೆ ಸಂದರ್ಭದಲ್ಲಿ 33 ಎಂಬುದಾಗಿ ಹೇಳುತ್ತೆ. ಅದರಿಂದ ಸಂದರ್ಭಕ್ಕನುಸಾರವಾಗಿ ಅಸಂಖ್ಯ ವ್ಯತ್ಯಾಸ ಆಗಿದೆ. ಆದ್ರೆ ಅವರೆಲ್ಲರೂ ಒಂದೇ ದೇವತೆ. ಯಾವ ದೇವತೆ? ಪ್ರಾಣ ಎಂಬುದಾಗಿ, ಅಥವಾ ಹಿರಣ್ಯಗರ್ಭ. ಇಲ್ಲಿ ಒಂದು ಪ್ರಶ್ನೆ ಬರೋದು, ಹಿರಣ್ಯಗರ್ಭನಿಗೆ ಪ್ರಾಣ ಎಂಬುದಾಗಿ ಯಾಕೆ ಕರೀತಾರೆ ಅಂತ. ಮುಖ್ಯ ಪ್ರಾಣ ಅಥವಾ ಸಮಷ್ಟಿ ಪ್ರಾಣ ಎಂಬುದಾಗಿ ಯಾಕೆ ಕರೀತಾರೆ ನೋಡಿ. ಹಿರಣ್ಯಗರ್ಭನಲ್ಲಿ 2 ಶಕ್ತಿಗಳಿವೆ. ಒಂದು ಜ್ಞಾನ ಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ. ಈ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳಿಂದಲೇ ಸೃಷ್ಟಿಯ ವ್ಯವಸ್ಥೆ ನಡೀತಾ ಇದೆ. ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ವಿಚಾರ ಮಾಡುವ ಸಾಮರ್ಥ್ಯ ಜ್ಞಾನಶಕ್ತಿ. ಈ ಪ್ರಾಣದ ವ್ಯವಹಾರ, ಹಸಿವಾಗುವುದು, ಬಾಯಾರಿಕೆ ಆಗುವುದು, ಜೀರ್ಣಕ್ರಿಯೆ, ಇದು ಕ್ರಿಯಾಶಕ್ತಿ. ಈ ಶಕ್ತಿ ದ್ವಯನ ಆಗಿರುವವನು ಹಿರಣ್ಯಗರ್ಭ. ಸೃಷ್ಟಿಯಲ್ಲಿಯೂ ಸಮಷ್ಟಿ ಸೃಷ್ಟಿಯಲ್ಲಿಯೂ ಈ 2 ಶಕ್ತಿ ಹಿರಣ್ಯಗರ್ಭದ್ದೇ. ಪ್ರತಿ ಪ್ರಾಣಿಗೂ ಕೂಡ ಗೊತ್ತಿದೆಯೋ ಗೊತ್ತಿಲ್ಲೋ ಒಂದಿಷ್ಟು ವಿಚಾರಗಳಿದೆ. ಶಾಲೆಗೆ ಹೋಗದೇ ಇದ್ರೂ ವಿಚಾರಗಳು, ಒಂದಿಷ್ಟು ಚಿಂತನೆಗಳು ಬರುತ್ತೆ. ಅದು ಹಿರಣ್ಯಗರ್ಭನ ಅನುಗ್ರಹ. ಇನ್ನು ಪ್ರಾಣಶಕ್ತಿ, ಅವನ ಪ್ರಾಣಶಕ್ತಿಯಿಂದಾಗಿ ಸಸ್ಯರಾಶಿಯನ್ನ, ಪ್ರಾಣರಾಶಿಯನ್ನ ಕಾಪಾಡ್ತಾ ಇದ್ದಾನೆ. ಪ್ರಾಣಿಗಳನ್ನ, ಸಸ್ಯಗಳನ್ನೆಲ್ಲ ಅವು ಉಸಿರಾಡಿಸ್ತವೆ, ಆಹಾರ ಸೇವಿಸ್ತವೆ. ಇದು ಯಾರ ಬಲದಿಂದ ಆಗ್ತಾ ಇದೆ? ಹಿರಣ್ಯಗರ್ಭನ ಸೂತ್ರಾತ್ಮನ ಅನುಗ್ರಹದಿಂದ ನಡೀತಾ ಇದೆ. ಆದ್ದರಿಂದ ಪ್ರಾಣದ ದೃಷ್ಟಿಕೋನ ಇಟ್ಟುಕೊಂಡಾಗ ಅವನನ್ನ ಸಮಷ್ಟಿ ಪ್ರಾಣಶಕ್ತಿ ಎಂಬುದಾಗಿ ಕರೀತಾರೆ. ಬುದ್ಧಿ ವಿಚಾರ ಮಾಡುವ ಸಾಮರ್ಥ್ಯವನ್ನ ಇಟ್ಟುಕೊಂಡು ನೋಡಿದಾಗ ಅವನನ್ನ ಮಹತ್ತತ್ವ ಅಂತ ಕರೀತಾರೆ. ಹಿರಣ್ಯಗರ್ಭನಿಗೆ ಸಮಷ್ಟಿ ಬುದ್ಧಿ ಎಂಬುದಾಗಿ ಕರೀತಾರೆ. ಮಹಾನ್ ಆತ್ಮ ಎನ್ನುವುದು ಉಪನಿಷತ್ತಲ್ಲಿ ಹಿಂದೆ ಬಂತಲ್ಲ, ಮಹಾನ್ ಆತ್ಮ ಅಂದಾಗ ಬುದ್ಧಿ ಅಭಿಮಾನವನ್ನು ಇಟ್ಟುಕೊಂಡು ಅವನನ್ನು ನೋಡಿತು. ಪ್ರಾಣಶಕ್ತಿ ಅಥವಾ ಕ್ರಿಯಾಶಕ್ತಿ ಅಭಿಮಾನ ಇಟ್ಟುಕೊಂಡು ನೋಡಿದಾಗ ಅವನನ್ನ ಸಮಷ್ಟಿ ಪ್ರಾಣ ಅಂತ ಕರೀತಾರೆ. ಆದ್ದರಿಂದ ಇದು ಶಬ್ದ ಅನ್ನುವಂಥದ್ದು ದೃಷ್ಟಿಕೋನ ಭೇದದಿಂದ ಬಂದಿರೋದು. ವ್ಯಷ್ಟಿಯಲ್ಲಿ ಹೇಗೆ ನಮಗೆ ಪ್ರಾಣ ಅನ್ನೋದು ಪ್ರಧಾನವೋ, ಸಮಷ್ಟಿಯಲ್ಲಿಯೂ ಕೂಡ ಪ್ರಾಣಶಕ್ತಿಯ ಸಾಮರ್ಥ್ಯದಿಂದ ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಈಗ ಸೂರ್ಯ ಸುಡುವಂಥದ್ದು, ಗಾಳಿ ಬೀಸುವಂಥದ್ದು, ಮಳೆ ಬರುವಂಥದ್ದು, ನಮ್ಮ ಶರೀರದ ಒಳಗಡೆಗೆ ನಡೆಯುವಂತಹ ಕ್ರಿಯೆಗಳು ಎಲ್ಲವೂ ಪ್ರಾಣದಿಂದಾಗಿ ನಡೀತಾ ಇದೆ. ನಾವು ಇಷ್ಟಪಡ್ತೇವೋ ಪಡಲ್ವೋ ಅದೆಲ್ಲವೂ ನಡೀಲಿಕ್ಕೆ ಬೇಕಲ್ಲ. ಉಸಿರಾಟ ನಾವೇನು ಇಷ್ಟಪಟ್ಟು ಮಾಡ್ತಾ ಇರೋದಲ್ಲ, ಅದು ಸಹಜವಾಗಿ ನಡೀತಾ ಇರೋದು. ಆ ಸಹಜವಾಗಿ ನಡೆಯುವಂತಹ ಕ್ರಿಯೆ ಪ್ರಕೃತಿಯಲ್ಲಿ ಏನೇನು ನಡೀತಾ ಇದೆಯೋ ಅದು ಹಿರಣ್ಯಗರ್ಭನ ಅನುಗ್ರಹದಿಂದ ನಡೀತಾ ಇದೆ. ಅವನೇ ಮಾಡ್ತಾ ಇರೋದು ಈ ಮೂಲಕವಾಗಿ. ಆದ್ದರಿಂದ ಅವನಿಗೆ ಪ್ರಾಣ ಎನ್ನುವ ಹೆಸರು ಕೂಡ ಇದೆ. ಪ್ರಾಣ ಅಂದ್ರೆ ಹಿರಣ್ಯಗರ್ಭ. ಅದಿತಿಹಿ ಅಂತ ಕೂಡ ಇನ್ನೊಂದು ಹೆಸರು ಬಳಸಿದ್ದಾರೆ. ಇಲ್ಲಿ ಅದಿತಿ ಎನ್ನುವ ಶಬ್ದಕ್ಕೆ ಅದನಾತ್ ಅದಿತಿಹಿ ಅಂತ, ತಿನ್ನುವವನು ಅಂತ. ಈ ಇಂದ್ರಿಯಗಳ ಮೂಲಕ ತಿನ್ನುವವನು ಯಾರು? ವ್ಯಷ್ಟಿಯಲ್ಲಿ ತೈಜಸ, ಸಮಷ್ಟಿಯಲ್ಲಿ ಹಿರಣ್ಯಗರ್ಭ. ಇಂದ್ರಾದಿ ದೇವತೆಗಳು ಏನೇನು ಅನುಭವಿಸ್ತಾರೋ ಅದೆಲ್ಲವೂ ಕೂಡ ಕಾರಣವಾಗಿರುವಂತಹ ಹಿರಣ್ಯಗರ್ಭನೇ ಅನುಭವಿಸಿದ ಹಾಗೆ. ಈಗ ವ್ಯಷ್ಟಿಯಲ್ಲಿ ತೆಗೆದುಕೊಳ್ಳೋಣ, ಕಣ್ಣು ನೋಡತ್ತೆ.
ಕಣ್ಣು ನೋಡೋದು ಒಂದು ತಿನ್ನೋದು ಹಾಗೆ, ತಿನ್ನುವ ಹಾಗೆ. ನಾಲಿಗೆಗೆ ಆಹಾರ ಅನ್ನೋದು ತಿನ್ನುವಂಥದ್ದು, ಮೂಗಿಗೆ ವಾಸನೆ ಆಗ್ರಹಣಿಸಿ ತಿನ್ನುವಂಥದ್ದು. ಆಹ್ರಿಯತೆ ಇತಿ ಆಹಾರ ಅಂತ ಅದಕ್ಕೆ ವ್ಯುತ್ಪತ್ತಿ. ಆಹಾರ ಅಂದ್ರೆ ಒಳಗಡೆ ಎಳ್ಕೊಳ್ಳೋದು ಅಂತ. ಪಂಚ ಜ್ಞಾನೇಂದ್ರಿಯಗಳಿಂದಲೂ ನಾವು ಒಳಗಡೆಗೆ ಏನೇನು ಸೇವಿಸ್ತೇವೋ ಅದನ್ನ ನಿಜವಾಗಿ ಸೇವಿಸೋನ್ ಯಾರು? ಒಳಗಡೆಗೆ ಇರತಕ್ಕಂತಹ ಜೀವಾತ್ಮ ಅಥವಾ ಸೂಕ್ಷ್ಮ ಶರೀರ, ಅಭಿಮಾನಿಯಾದಂತಹ ತೈಜಸ. ಹೀಗೆ ಸಮಷ್ಟಿಯಲ್ಲಿಯೂ ಕೂಡ ಎಲ್ಲಾ ದೇವತೆಗಳ ಮೂಲಕ, ಈಗ ಇಂದ್ರನಿಗೆ ನೀವು ಹವಿಸ್ಸನ್ನ ಕೊಟ್ರೆ ಇಂದ್ರ ಸ್ವೀಕರಿಸಿದ ಅಂತ ಕಂಡ್ರೂ ಕೂಡ ಅವನಿಗೂ ಕಾರಣವಾಗಿರತಕ್ಕಂಥ ಹಿರಣ್ಯಗರ್ಭನೇ ಸ್ವೀಕರಿಸುವಂತ. ಆ ದೃಷ್ಟಿಕೋನದ ಅದಿತಿ ಅಂತ, ಅದು ಭಕ್ಷಣೇ ಧಾತುವಿನಿಂದ ಅದಿತಿ ಅನ್ನೋ ಶಬ್ದ ಬಂದಿದೆ. ಅಂದ್ರೆ ಎಲ್ಲವನ್ನು ತಿನ್ನುವವನು ಅಂತ ಅರ್ಥ. ಆದ್ರಿಂದ ಇವೆಲ್ಲ ತುಂಬಾ ಶಾಸ್ತ್ರೀಯವಾದಂತಹ ಶಬ್ದಗಳಾದ್ರಿಂದ ಶಂಕರ ಭಾಷ್ಯವಿಲ್ಲದೆ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ದರಿಂದ ಯಾವಾತನು ಯಾವ ಹಿರಣ್ಯಗರ್ಭ ರೂಪದಿಂದಿರುವವನು ದೇವತಾಮಯಿಯಾಗಿ ಅದಿತಿಯಾಗಿ ಸಂಭವತಿ ಹುಟ್ಟುತ್ತಾನೋ, ಅಷ್ಟೇ ಅಲ್ಲ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ, ಅವನು ಭೂತಗಳೊಡನೆ ಭೂತೇಭಿರ್ವ್ಯಜಾಯತ, ಅಂತಃಕರಣದ ಗುಹೆಯಲ್ಲಿ ಅವನೇ ಇದ್ದಾನೆ. ಹಿಂದಿನ ಮಂತ್ರದ ಹಾಗೆ ಇಲ್ಲಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಎಂದಾಗ ಹಿಂದಿನ ಮಂತ್ರದಲ್ಲಿ ಯಾವ ರೀತಿಯಾಗಿ ಅವನು ಮನಸ್ಸು ಬುದ್ಧಿಗಳಲ್ಲಿ ತೈಜಸನಾಗಿದ್ದಾನೋ ಅವನೇ ಭೂತೇಭಿರ್ವ್ಯಜಾಯತ, ಪಂಚಭೂತಗಳೊಡನೆ ಹುಟ್ಟುತ್ತಾನೆ ಅಂತ. ವಿರಾಟ್ ಸ್ವರೂಪದಿಂದ ಹುಟ್ಟುವವನು ಅವನೇ. ಹಿಂದಿನ ಮಂತ್ರದಲ್ಲಿ ಭೂತಃ ಅಂತ ಹೇಳಿದಾಗ ಕಾರ್ಯಕರಣಗಳ ಒಟ್ಟು ರೂಪ ಅಂತ, ಇಲ್ಲಿ ಭೂತಃ ಅಂದ್ರೆ ಕಾರ್ಯಕರಣಗಳ ರೂಪ ಅಂತಾನೆ ಅರ್ಥ. ಆದ್ರೆ ಭೂತ ಅನ್ನುವಂತಹ ಶಬ್ದಕ್ಕೆ ಸೂಕ್ಷ್ಮ ಭೂತವೂ ಆಗ್ಬೋದು, ಸ್ಥೂಲ ಭೂತವೂ ಆಗ್ಬೋದು. ಅದ್ರ ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನ ಅದು ಬಳಸಿದೆ ಎಂಬುದನ್ನ ನಾವು ಗಮನಿಸಬೇಕು. ಇಲ್ಲಿ ಭೂತೇಭಿರ್ವ್ಯಜಾಯತ ಅಂದಾಗ ಸ್ಥೂಲ ಭೂತ, ಕ್ಷಮಿಸಿ, ಇಲ್ಲಿ ಭೂತೇಭಿರ್ವ್ಯಜಾಯತ ಸೂಕ್ಷ್ಮ ಭೂತಗಳೊಡನೆ ಹುಟ್ಟುತ್ತಾನೆ. ಹಿರಣ್ಯಗರ್ಭ ಹುಟ್ಟುವಾಗ ಸೂಕ್ಷ್ಮ ಭೂತಗಳು ತನ್ಮಾತ್ರೆಗಳು ಕೂಡ ಹುಟ್ಟುತ್ತೆ. ಅದು ತನ್ಮಾತ್ರೆಗಳೊಡನೆ ಹುಟ್ಟುವ ಎಲ್ಲಾ ಜೀವರಾಶಿಗಳ ಒಳಗಿರುವ ಆ ಹಿರಣ್ಯಗರ್ಭನು ಪರಮಾತ್ಮನೇ ಎಂಬುದಾಗಿ. ಯಾವ ಒಂದು ನಿರ್ಗುಣ ನಿರಾಕಾರವಾದ ಆತ್ಮವಸ್ತು ಇದೆಯೋ ಅದೇ ವ್ಯಷ್ಟಿ ಮತ್ತು ಸಮಷ್ಟಿಯಲ್ಲಿ ಹಿರಣ್ಯಗರ್ಭ ತೈಜಸವಾಗಿ ತೋರ್ತಾ ಇದೆ ಎಂಬುದಾಗಿ ಅವನು ಅರ್ಥ ಮಾಡಿಕೊಳ್ಳುತ್ತಾನೋ ಏತದ್ವೈತತು, ಇದುವೇ ಅದು ಅಂತ. ಈ ಮಂತ್ರಗಳೆಲ್ಲ ಸ್ವಲ್ಪ ಕಠಿಣ ಎಂಬಂತೆ ತೋರಬಹುದು, ಆದರೆ ಶಾಸ್ತ್ರದ ಭಾಷೆ, ಪ್ರಾಚೀನವಾಗಿ ವೈದಿಕ ವ್ಯವಸ್ಥೆ ಅಧ್ಯಯನ ಅಧ್ಯಾಪನ ನಡೆಯುವಾಗ ಈ ಶಬ್ದಗಳೆಲ್ಲ ಕಠಿಣವಾಗಿರ್ಲಿಕ್ಕಿಲ್ಲ. ಇಂದು ನಾವು ಬಹಳ ದೂರ ಬಂದಿರೋದ್ರಿಂದ ಈ ಶಬ್ದಗಳು ನಮಗೆ ಹೊಸ ಶಬ್ದಗಳಾಗಿ ನಮಗೆ ಕಾಣಿಸ್ತದೆ. ಇನ್ನು ಮುಂದಿನ ಮಂತ್ರ 8ನೇ ಮಂತ್ರದಲ್ಲಿ ವಿರಾಟ್ ಮತ್ತು ವಿಶ್ವಕ್ಕೆ ತಾದಾತ್ಮ್ಯವನ್ನು ಹೇಳಿದೆ. ನಾವು ಅದನ್ನು ಬಿಟ್ಟು ಮುಂದಿನ ಮಂತ್ರ ತೆಗೆದುಕೊಂಡು 9ನೇ ಮಂತ್ರ ತೆಗೆದುಕೊಂಡು, ಯಾಕಂದ್ರೆ ಹಿರಣ್ಯಗರ್ಭಕ್ಕೆ ಸಂಬಂಧಿಸಿದ 3 ಮಂತ್ರಗಳಿವೆ ಇದರಲ್ಲಿ, 6, 7 ಮತ್ತು 9. 9ನೇ ಮಂತ್ರದಲ್ಲಿ ಪುನಃ ಅದೇ ವಿಚಾರವನ್ನೇ ಹೇಳುತ್ತೆ. ಯತಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ತಂದೇವಾ ಸರ್ವೇ ಅರ್ಪಿತಾಸ್ತದುನಾತ್ಯೇತಿ ಕಶ್ಚನ ಏತದ್ವೈತತ್. ಯತಃ ಚ ಸೂರ್ಯಃ ಉದೇತಿ ಯತ್ರ ಚ ಅಸ್ತಂ ಗಚ್ಚತಿ, ಯಾವನಿಂದ ಸೂರ್ಯನು ಹುಟ್ಟುತ್ತಾನೋ ಮತ್ತು ಯಾವನಲ್ಲಿಯೇ ಸೂರ್ಯನು ಅಡಗುತ್ತಾನೋ. ಸೂರ್ಯ ಹುಟ್ಟುವುದು ಮತ್ತು ಸೂರ್ಯನು ಅಡಗುವುದು ಯಾವನಲ್ಲಿ ನಡೆಯುತ್ತೋ. ಅಷ್ಟೇ ಅಲ್ಲ, ತಂ ದೇವಾ ಸರ್ವೇ ಅರ್ಪಿತಾ, ಸರ್ವೇ ದೇವಾ ತಂ ಅರ್ಪಿತಾ, ಎಲ್ಲ ದೇವತೆಗಳು ಅವನಲ್ಲಿ ಒಂದಾಗಿವೆ, ಅವನಲ್ಲಿ ಸಮರ್ಪಿಸಿಕೊಂಡಿವೆ. ಯಾವನವನು? ಹಿರಣ್ಯಗರ್ಭ. ಅವನನ್ನ ತದು ನಾತ್ಯೇತಿ ಕಶ್ಚನ, ತತ್ ಕಶ್ಚನನ ಅತ್ಯೇತಿ, ಯಾವುದು ಅದನ್ನು ಮೀರೋದಿಲ್ಲ. ಈ ಸೃಷ್ಟಿಯಲ್ಲಿರುವ ಯಾವುದೂ ಕೂಡ ಅದನ್ನ ಮೀರುವುದಿಲ್ಲ, ಅದಕ್ಕಿಂತ ದೊಡ್ಡದಲ್ಲ.
ಎಲ್ಲವೂ ಅದರ ವ್ಯಾಪ್ತಿಯಲ್ಲಿಯೇ ಬರತಕ್ಕಂಥದ್ದು, ಅದರ ನಿಯಂತ್ರಣದಲ್ಲಿಯೇ ಇರತಕ್ಕಂಥದ್ದು. ಹಿರಣ್ಯಗರ್ಭನನ್ನ ಯಾವ ಶಕ್ತಿಯೂ ಮೀರುವುದಿಲ್ಲ ಅಂತ ಅರ್ಥ. ಒಟ್ಟು ಹಿರಣ್ಯಗರ್ಭದ ವರ್ಣನೆ ಬರುತ್ತದೆ. ಸೂರ್ಯನು ಅಲ್ಲಿ ಹುಟ್ಟುತ್ತಾನೆ, ಸೂರ್ಯ ಅಲ್ಲಿ ಮುಳುಗ್ತಾನೆ ಎಂಬ ಮಾತಿಗೆ ಅರ್ಥ ಏನು? ನಾನು ಆಗ ಹೇಳಿದ ಹಾಗೆ, ಹಿರಣ್ಯಗರ್ಭನು ಮೊದಲ ಸೃಷ್ಟಿ, ಪರಮಾತ್ಮನ ಮೊದಲ ಸೃಷ್ಟಿ ಹಿರಣ್ಯಗರ್ಭ. ಅವನಿಂದಲೇ ದೇವತೆಗಳೆಲ್ಲ ಹುಟ್ಟೋದು, ಅವನಿಂದಲೇ ವ್ಯಷ್ಟಿ ಪ್ರಪಂಚ ಅನ್ನೋದು ಹುಟ್ಟೋದು. ಹಿರಣ್ಯಗರ್ಭ ಸೃಷ್ಟಿ ಆದ್ಮೇಲೆ ಅವನು ಮುಂದಿನ ಸೃಷ್ಟಿ ಜವಾಬ್ದಾರಿ ತಗೊಳ್ತಾನೆ. ದೇವರು ಏನ್ ಮಾಡ್ತಾನಂತೆ, ಹಿರಣ್ಯಗರ್ಭನ ಸೃಷ್ಟಿ ಮಾಡಿ ಮುಂದಿನ ಸೃಷ್ಟಿ ಮಾಡೋ ಜ್ಞಾನ ಅವನಿಗೆ ಕೊಟ್ಟು, ಮುಂದಿನ ಜವಾಬ್ದಾರಿ ಎಲ್ಲ ಅವನು ಸಗುಣ ಬ್ರಹ್ಮ. ಅವನು ಸ್ಥೂಲ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡ್ತಾನೆ, ಸ್ಥೂಲ ಪಂಚಮಹಾಭೂತಗಳಿಂದಾಗಿ ಬೇಕಾದ ಶರೀರಗಳನ್ನು ಸೃಷ್ಟಿ ಮಾಡ್ತಾನೆ. ಆ ನಂತರ ಆ ಶರೀರಗಳಲ್ಲಿ ಆ ಸೂಕ್ಷ್ಮ ಭೂತಗಳು ಸೇರುವ ಹಾಗೆ ಮಾಡ್ತಾನೆ. ಮುಂದೆ ಎಲ್ಲ ಕೆಲಸ ಅವನದೇ, ಬಿಡಿ ಬಿಡಿಯಾದ ಸೃಷ್ಟಿ ಅಂತ ಏನಿದೆಯೋ ಹಾಗೆ. ಸೂರ್ಯ ಹುಟ್ಟುವಂಥದ್ದು ಕೂಡ ಹಿರಣ್ಯಗರ್ಭನಿಂದಲೇ. ಸೂರ್ಯ, ಚಂದ್ರ, ಇಂದ್ರ, ಅಗ್ನಿ, ವಾಯು ಈ ಎಲ್ಲ ತತ್ವಗಳು ಕೂಡ ಹುಟ್ಟುವುದು ಅವನಲ್ಲಿಯೇ. ಕೊನೆಗೆ ಕಲ್ಪ ಪ್ರಳಯ ಆಗುವಾಗ, ಕಲ್ಪ ಪ್ರಳಯ ಅಂದ್ರೇನು? ಹಿರಣ್ಯಗರ್ಭನ ನಿದ್ದೆ ಎಂಬುದಾಗಿ ಹೇಳ್ತಾರೆ. ಹಿರಣ್ಯಗರ್ಭನು 1000 ಚತುರ್ಯುಗ ಆದ ಮೇಲೆ ನಿದ್ದೆಗೆ ಹೋಗ್ತಾನೆ. ಆ 1000 ಚತುರ್ಯುಗ ಆದ್ಮೇಲೆ ಸ್ವಲ್ಪ ಕಾಲ ಅವನು ಸುಮ್ಮನೆ ಇರ್ತಾನಲ್ಲ, ಆ ಸಮಯದಲ್ಲಿ ಈ ಸೂರ್ಯ, ಚಂದ್ರ, ಅಗ್ನಿ, ಪೃಥ್ವಿ ಎಲ್ಲವೂ ಕೂಡ ಅವನ ಲಯ ಆಗುತ್ತೆ. ಮತ್ತೆ ಕಲ್ಪ ಸೃಷ್ಟಿ ಆದ್ಮೇಲೆ ಇನ್ನು ಅವನು ಎಚ್ಚರ ಆದ್ಮೇಲೆ ಮತ್ತೆ ಸೃಷ್ಟಿ ಆಗುತ್ತೆ ಎಂಬುದಾಗಿ, ಹೀಗೆಂಬುದಾಗಿ ಒಂದು ಸೃಷ್ಟಿಯ ವ್ಯವಸ್ಥೆ ಇದೆ, ಸೃಷ್ಟಿ ಮತ್ತು ಲಯದ ವ್ಯವಸ್ಥೆ. ಸೊ ಆ ದೃಷ್ಟಿಕೋನ ಇಟ್ಟುಕೊಂಡು ಯಾವನಿಂದ ಸೂರ್ಯನು ಹುಟ್ಟುತ್ತಾನೋ, ಯಾವನಲ್ಲಿ ಸೂರ್ಯನು ಅಡಗುತ್ತಾನೋ ಎಂಬ ಅರ್ಥ ತೆಗೆದುಕೊಳ್ಳಬೇಕು. ಇಲ್ಲಿ ಪ್ರತಿದಿನ ಸೂರ್ಯ ಹುಟ್ಟೋದು, ಪ್ರತಿದಿನ ಸೂರ್ಯ ಮುಳುಗೋದನ್ನ ಹುಟ್ಟು ಮತ್ತು ಅಸ್ತ ಅಂತ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ವಿಜ್ಞಾನ ದೃಷ್ಟಿಯನ್ನು ನಮ್ಗೆ ಒಪ್ಲಿಕ್ಕಾಗಲ್ಲ. ಸೂರ್ಯ ಹುಟ್ಟೋದಿಲ್ಲ, ಸೂರ್ಯ ಮುಳುಗೋದಿಲ್ಲ, ಯಾಕೆ ಮಾತಾಡ್ತಿರೋದು ಅಂತ. ಇಲ್ಲಿ ಸೂರ್ಯನು ಆದಿಯಲ್ಲಿ, ಅದರಲ್ಲಿ ವೇದದಲ್ಲಿ ಒಂದು ಮಂತ್ರ ಬರ್ತದೆ, ಯಥಾ ಸೂರ್ಯ ಚಂದ್ರಮಸರನ್ನ ಈ ಪೂರ್ವ ಕಲ್ಪದಂತೆ ಬ್ರಹ್ಮನು ಸೃಷ್ಟಿಸಿದನು ಅಂತ. ಬ್ರಹ್ಮನು ಸೂರ್ಯ ಚಂದ್ರರನ್ನ ಹಿಂದಿನ ಕಲ್ಪದ ಹಾಗೆ ಸೃಷ್ಟಿ ಮಾಡಿದನು ಅಂತ. ಆದ್ರಿಂದ ಕಲ್ಪ ಸೃಷ್ಟಿ ಮತ್ತು ಕಲ್ಪ ಪ್ರಳಯದ ಸಂದರ್ಭದಲ್ಲಿ ಸೂರ್ಯನು ಹುಟ್ಟುವುದು ಮತ್ತು ಅಡಗುವುದು ಆಗತ್ತೆ. ಅದನ್ನ ಇಲ್ಲಿ ಇಟ್ಟುಕೊಂಡು, ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳು ಕೂಡ ಅವನನ್ನ ಆಶ್ರಯಿಸಿವೆ ಎಂಬ ಮಾತು ಹೇಳುತ್ತೆ. ಎಷ್ಟು ದೇವತಾ ಶಕ್ತಿಗಳಿದೆಯೋ ಎಲ್ಲವೂ ಅರಾ ಇವ ರಥನಾಭವು, ರಥದ ಗುಂಭದಲ್ಲಿ, ಈ ರಥದ ಮಧ್ಯಭಾಗಕ್ಕೆ ಗುಂಭ ಅಂತ ಹೇಳ್ತಾರೆ, ನಾಭಿ ಅಂತ ಹೇಳ್ತಾರೆ, ರಥ ನಾಭಿ. ಅದರಲ್ಲಿ ಇರ್ತಕ್ಕಂತಹ ಕಡ್ಡಿಗಳೆಲ್ಲ ಏನಿದೆ ಅವೆಲ್ಲವೂ ಕೂಡ ಹೇಗೆ ಗುಂಭಕ್ಕೆ ಸೇರಿಕೊಂಡಿದೆಯೋ, ಈ ಸೈಕಲ್ ಚಕ್ರ ತೆಗೆದುಕೊಂಡ್ರೆ ಉತ್ತಮ ಉದಾಹರಣೆ. ಸೈಕಲ್ ನಲ್ಲಿ ಅನೇಕ ಕಡ್ಡಿಗಳಿರ್ತವೆ, ಸ್ಪೋಕ್ಸ್. ಆ ಕಡ್ಡಿಗಳೆಲ್ಲವೂ ಕೂಡ ಆ ಸೈಕಲಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಗುಂಭ, ನಾಭಿ ಭಾಗಕ್ಕೆ ಸೇರ್ಕೊಂಡಿರ್ತದೆ. ಹಾಗೆ ಹಿರಣ್ಯಗರ್ಭನಿಗೆ ಅವರೆಲ್ಲರೂ ಸೇರ್ಕೊಂಡಿದ್ದಾರೆ ಅಂತ ಅರ್ಥ. ಇನ್ನೊಂದು ದೃಷ್ಟಾಂತ ಕೊಡೋದಾದ್ರೆ, ಸೂರ್ಯನಿಂದ ಬರುವ ಕಿರಣಗಳು ಹೇಗೆ, ಹಾಗೆ ಸೂರ್ಯ ಅನ್ನುವಂಥದ್ದು ಮುಖ್ಯ ಭಾಗ, ಅವನಿಂದ ಬರತಕ್ಕಂತಹ ಕಿರಣಗಳು ದೇವತೆಗಳು. ಹಿರಣ್ಯಗರ್ಭ ಅಂದ್ರೆ ಸೂರ್ಯ, ಅವನಲ್ಲಿ ಬರುವ ಕಿರಣಗಳು ಅಂದ್ರೆ ದೇವತೆಗಳು ಇದ್ದ ಹಾಗೆ ದೃಷ್ಟಾಂತ ಕೊಟ್ಟಿರೋದು ನಾನು. ಹೀಗೆ ಹಿರಣ್ಯಗರ್ಭನಿಂದಲೇ ಎಲ್ಲಾ ದೇವತೆಗಳು ಹೊರಟಿವೆ. ಗರ್ಭನಲ್ಲಿಯೇ ಕೊನೆಗೆ ಲಯವಾಗುತ್ತೆ. ಅದರಿಂದ ಬದುಕಿರುವಾಗಲೂ ಕೂಡ, ಈಗ ಕಾರ್ಯ ಮಾಡ್ತಾ ಇರುವಾಗಲೂ ಹಿರಣ್ಯಗರ್ಭನ ಅಧೀನದಲ್ಲಿಯೇ ಕಾರ್ಯವನ್ನು ಮಾಡ್ತಾ ಇದೆ. ಆದ್ದರಿಂದ ದೇವಾಹ ಸರ್ವೇ ಅರ್ಪಿತ ತದು ನಾತ್ಯೇತಿ ಕಶ್ಚನ, ಅವನನ್ನ ಯಾವ ದೇವತೆಗಳು ಮೀರುವುದಿಲ್ಲ, ಎಲ್ಲವೂ ಅವನಿಗೆ ಶರಣಾಗಿವೆ. ಆ ಹಿರಣ್ಯಗರ್ಭನೇ ನೀನು ಕೇಳಿರತಕ್ಕಂತಹ ಬ್ರಹ್ಮ. ಇದನ್ನ ಯಾಕೆ ಹೇಳಿದ್ರು? ಹಿರಣ್ಯಗರ್ಭ ಉಪಾಧಿಯಲ್ಲಿಯೂ ಕೂಡ ಇರುವವನು ಒಂದೇ ಆತ್ಮ. ಇನ್ನು ಮುಂದಿನ ಮಂತ್ರದಲ್ಲಿ ವಿರಾಟ್ ಸ್ವರೂಪದಿಂದ ಅಭಿವ್ಯಕ್ತವಾಗುವವನು ಅವನೇ ಎಂಬುದಾಗಿ ಹೇಳುತ್ತೆ. ಆಗ 3 ಜೊತೆ ಕಂಪ್ಲೀಟ್ ಆಗ್ತದೆ. ಪ್ರಾಜ್ಞ, ಈಶ್ವರ
ತೈಜಸ, ಹಿರಣ್ಯಗರ್ಭ ಮತ್ತು ವಿಶ್ವ ವಿರಾಟ್ ಮೂರು ಜೊತೆ ಏನಿದೆ, ಮೂರು ಗುಂಪು ಏನಿದೆ, ಅದು ಪರಬ್ರಹ್ಮವೇ ಎಂಬುದಾಗಿ ತಿಳಿಸಿಕೊಡುವಂತಹ ಒಂದು ಪ್ರಕ್ರಿಯೆ. ಆ ಮೂಲಕವಾಗಿ ಪರಬ್ರಹ್ಮವು ಸರ್ವಾತ್ಮನು, ಎಲ್ಲದರಲ್ಲಿ ಇರುವವನು, ಎಲ್ಲವೂ ಅವನೇ ಎಂಬಂಥದ್ದು ಪ್ರತಿಪಾದನೆ. ಈಗ ಮಂತ್ರ ಸಂಖ್ಯೆ 8 ನೋಡೋಣ. ಅರಣ್ಯೋರ್ನಿಹಿತೋ ಜಾತವೇದ ಗರ್ಭ ಇವ ಸುಭೃತೋ ಗರ್ಭಿಣೀಭಿಃ ದಿವೇ ದಿವೈಡ್ಯೋ ಜಾಗ್ರವದ್ಭಿಃ ಹವಿಷ್ಮದ್ಭಿರ ಮನುಷ್ಯೇಭಿರಗ್ನಿಃ ಏತದ್ವೈತತ್ ಅಂತ. ವಿರಾಟ್ ಪರಮಾತ್ಮನನ್ನ ಇಲ್ಲಿ ಅಗ್ನಿ ಎಂಬುದಾಗಿ ಕರೆದಿದೆ. ವಿರಾಟ್ ಅಂದ್ರೆ ಯಾರು? ಚೈತನ್ಯವು ಸ್ಥೂಲ ಪ್ರಪಂಚದಲ್ಲಿ ಅಭಿವ್ಯಕ್ತವಾದಾಗ ಸ್ಥೂಲ ಪ್ರಪಂಚದಲ್ಲಿ ಅಭಿವ್ಯಕ್ತವಾಗಿರುವ ಆ ಚೈತನ್ಯಕ್ಕೆ ಹೆಸರು ವಿರಾಟ್. ಸ್ಥೂಲ ಪ್ರಪಂಚ ಅಂದ್ರೆ ಯಾವುದು? ಕಾಸ್ಮೋಸ್, ನಾವು ಕಾಣತಕ್ಕಂತಹ, ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಪ್ರಪಂಚ. ಸೂಕ್ಷ್ಮ ಪ್ರಪಂಚ ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ಸೂಕ್ಷ್ಮವಾದ ಪ್ರಾಣ ಮತ್ತು ಬುದ್ಧಿ, ವಿಚಾರ ಮುಂತಾದ ಪ್ರಪಂಚ. ಸ್ಥೂಲ ಪ್ರಪಂಚ ಅನ್ನೋದು ಪಂಚಭೂತಾತ್ಮಕವಾದಂತಹ ವಿಶ್ವರೂಪವಾದ ಈ ಪ್ರಪಂಚ. ಅದರ ಅಭಿಮಾನಿಗೆ ಹೆಸರು ವಿರಾಟ್ ಅಥವಾ ವಿಶ್ವರೂಪ ಅಂತ. ಈ ವಿರಾಟ್ ರೂಪದಿಂದ ಇರುವವನು ಪರಬ್ರಹ್ಮನೇ ಎಂದು ಪ್ರತಿಪಾದನೆ. ಆದ್ರೆ ವಿರಾಟ್ ಅಂತ ನೇರವಾಗಿ ಶಬ್ದ ಬಳಕೆ ಮಾಡದೇನೆ ಅಗ್ನಿ ಎನ್ನುವ ಶಬ್ದವನ್ನ ಇಲ್ಲಿ ಬಳಸ್ತಾರೆ. ಶಂಕರ ಭಗವತ್ಪಾದರು ಅಧಿಯಜ್ಞಂ ಎಂದು ಕರೀತಾರೆ. ಅಗ್ನಿ ಎಂಬುದಾಗಿ ಕೂಡ ಕರೆದ್ರೂ ಕೂಡ ಸಾಮಾನ್ಯ ಅಗ್ನಿಯನ್ನು ಹೇಳ್ತಾ ಇಲ್ಲ. ಎಲ್ಲ ಅಗ್ನಿಯೂ ಕೂಡ ವಿರಾಟ್ ಪ್ರತೀಕವೇ, ವಿರಾಟ್ನ ಪ್ರತೀಕವೇ ಎಲ್ಲ ಅಗ್ನಿ ಕೂಡ. ಆದ್ರೆ ಇಲ್ಲಿ ಬಳಸಿರೋದು ಯಜ್ಞದಲ್ಲಿ ಬಳಸಿರತಕ್ಕಂಥ ಅಗ್ನಿ, ಯಜ್ಞ ಅಗ್ನಿಯನ್ನು ಹೇಳ್ತಾರೆ. ಇಲ್ಲೊಂದು ಪ್ರಶ್ನೆ ಬರೋದು, ಅಗ್ನಿಯನ್ನೇ ಯಾಕೆ ವಿರಾಟ್ ಪ್ರತೀಕವಾಗಿ ಅಥವಾ ವಿರಾಟದ ಸಂಕೇತವಾಗಿ ಬಳಸಿದ್ದಾರೆ ಅಂತಂದ್ರೆ, ಪಂಚಮಹಾಭೂತಗಳಲ್ಲಿ ರೂಪದಿಂದ ವ್ಯಕ್ತವಾಗುವುದು ಅಗ್ನಿಯೇ ಮೊದಲು. ಆಕಾಶ, ವಾಯು ಎರಡಕ್ಕೂ ರೂಪಗಳಿಲ್ಲ, ರೂಪ ಬರೋದೇ ಅಗ್ನಿಯಿಂದ. ಆದ್ದರಿಂದ ಅಗ್ನಿ ತತ್ವವನ್ನೇ ವಿರಾಟಕ್ಕೆ ಸಂಕೇತವಾಗಿ ಶಾಸ್ತ್ರಗಳಲ್ಲಿ ಹೇಳಿದೆ. ಅರಣ್ಯೋರ್ ನಿಹಿತೋ ಜಾತವೇದ. ಜಾತವೇದ ಅಂದ್ರೆ ಅಗ್ನಿ ಅಂತ. ಅರಣ್ಯಲ್ಲಿ ನಿಹಿತವಾಗಿರುವ ಯಾವ ಜಾತವೇದ ಇದೆಯೋ, ಯಾವ ಅಗ್ನಿ ಇದೆಯೋ, ಶಂಕರ್ ಹೇಳ್ತಾರೆ ಬರೀ ಅರಣ್ಯಲ್ಲಿರುವ ಅಗ್ನಿ ಮಾತ್ರ ಅಲ್ಲ, ಅದು ಸಮಷ್ಟಿ ಅಗ್ನಿ ಆಯ್ತು. ನಮ್ಮ ಒಳಗಡೆಯೂ ಇನ್ನೊಂದು ಅಗ್ನಿ ಇದೆ, ಅದನ್ನು ಕೂಡ ನಾವು ಗಮನಕ್ಕೆ ತರಬೇಕು. ಯಾವುದು? ಜಾಠರ ಅಗ್ನಿ ಅಂತ ಹೇಳ್ತಾರೆ. ಉಂಡ ಆಹಾರವನ್ನ ಪಚನ ಮಾಡತಕ್ಕಂತಹ ಎರಡನೇ ಅಡುಗೆ ಮನೆ. ಮೊದಲನೇ ಅಡುಗೆ ಮನೆಯಲ್ಲಿ ಆಹಾರ ಒಂದು ರೀತಿಯಲ್ಲಿ ಸಿದ್ಧವಾಗತ್ತೆ. ಆಮೇಲೆ ಎರಡನೇ ಕುಕಿಂಗ್ ಆಗುವಂಥದ್ದು ನಮ್ಮ ಹೊಟ್ಟೆಯಲ್ಲಿ. ಜಾಠರ ಅಗ್ನಿ, ವೈಶ್ವಾನರ ಅಗ್ನಿ ಎಂಬ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ. ಆದ್ರಿಂದ ಯಜ್ಞದಲ್ಲಿ ಇರುವ ಅಗ್ನಿ ಹಾಗೂ ನಮ್ಮ ಶರೀರದಲ್ಲಿ ಇರುವ ಅಗ್ನಿ, ಈ ಎರಡೂ ಅಗ್ನಿಗಳು ಕೂಡ ಆ ಆತ್ಮತತ್ವವೇ ಅಂತ ಅರ್ಥ. ಅಗ್ನಿಯಿಂದ ವಿರಾಟನ್ನ ಸಂಕೇತಿಸ್ತಾ ಇದೆ, ಅದನ್ನು ಗಮನದಲ್ಲಿಟ್ಕೋಬೇಕು. ಅರಣ್ಯಲ್ಲಿ ನಿಹಿತವಾಗಿರುವ ಅಗ್ನಿ. ಅರಣ್ಯ ಅಂದ್ರೆ ಏನರ್ಥ? ಯಜ್ಞವನ್ನ ಮಾಡುವಾಗ ಅರಣಿ ಮಥನ ಮಾಡಿ ಅಗ್ನಿಯನ್ನ ಪಡೆದುಕೊಳ್ಬೇಕು ಅಂತಿದೆ. ಬೆಂಕಿ ಕಡ್ಡಿಯನ್ನ ಗೀರಿ ಬಿಟ್ಟು ಬೆಂಕಿ ಹಚ್ಚಿ ಅದರಿಂದ ಅಗ್ನಿಯನ್ನು ಮಾಡುವುದು ಯಜ್ಞೀಯ ಪ್ರಕ್ರಿಯೆ ಅಲ್ಲ. ಯಜ್ಞದ ವ್ಯವಸ್ಥೆ ಹೇಗೆ ಅಂದ್ರೆ, ಉತ್ತರಾರಣಿ ಮತ್ತು ಅಧರಾರಣಿ ಅಂತ ಎರಡು ಕಟ್ಟಿಗೆಗಳು, ಕೆಳಗಡೆಗೆ ಒಂದು ಸ್ಥಿರವಾಗಿರ್ತಕ್ಕಂತಹ ಒಂದು ಮರದ ತುಂಡಿರ್ತದೆ. ಆಮೇಲೆ ಈ ಮಜ್ಜಿಗೆ ಕಡಿಲಿಕ್ಕೆ ಕಡೆಗೋಲು ಅಂತ ಬಳಸ್ತಾರೆ, ಆ ರೀತಿಯಲ್ಲಿ ಒಂದು ಉದ್ದಕ್ಕೆ ನಿಲ್ಲಿಸ್ತಾರೆ ಇನ್ನೊಂದು ಕಡೆಗೋಲಿನ ರೀತಿಯ ಉತ್ತರಾರಣಿ ಅಂತ. ಉತ್ತರಾರಣಿ ಅಂದ್ರೆ ಮೇಲಿರುವಂತಹ ಅರಣಿ, ಕೆಳಗಡೆ ಹಾಕಿರತಕ್ಕಂತಹ ದೃಢವಾದಂತಹ ಮರದ ತುಂಡು ಅಧರಾರಣಿ. ಆ ಉತ್ತರಾರಣಿಗೆ ಹಗ್ಗ ಹಾಕಿಬಿಟ್ಟು ಕಡಿತಾರೆ. ಕೆಳಗಡೆಗೆ ಹತ್ತಿಯೋ ಯಾವುದೋ ಒಂದು ಮೃದುವಾದಂತಹ ವಸ್ತುವನ್ನ, ಒಣಗಿರುವ ವಸ್ತುವನ್ನು ಇಟ್ಟಾಗ ಅದಕ್ಕೆ ಬೆಂಕಿ ಹೊತ್ತುಕೊಳ್ಳುತ್ತೆ. ಆ ರೀತಿ ಬೆಂಕಿಯನ್ನ ಪಡೆದು ಯಜ್ಞವನ್ನ ಮಾಡ್ತಾರೆ.
ಆ ಯಜ್ಞದಲ್ಲಿ ಮಥನ, ಅಗ್ನಿ ಮಥನ, ಅರಣಿ ಮಥನ ಅಂತ ಕರೀತಾರೆ. ಅದನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಆದರೆ ಅಲ್ಲಿ ಹುಟ್ಟಿದಂತಹ ಅಗ್ನಿ ಮೊದಲೇ ಅದರಲ್ಲಿ ಇತ್ತು, ಅಡಗಿತ್ತು, ಕಟ್ಟಿಗೆಯಲ್ಲಿ ಅಡಗಿತ್ತು ಅಗ್ನಿ. ಅದರಿಂದ ಅರಣ್ಯೋಹ ನಿಹಿತಃ ಅಂತ. ಅರಣ್ಯೋಹ ಅಂದ್ರೆ ದ್ವಿವಚನ ಪ್ರಯೋಗ. ಉತ್ತರಾರಣಿ, ಅಧರಾರಣಿ, ಈ ಎರಡೂ ಅರಣಿಗಳಲ್ಲಿ ಅಡಗಿರುವ ಜಾತವೇದ ಅಂದ್ರೆ ಅಗ್ನಿ. ಅದನ್ನು ದುರ್ಗಾ ಸೂಕ್ತದ ಜಾತವೇದಸೇ ಸುನವ ಮಸೋಮ ಮರಾತಿ ಯಥೋ ನಿದಹಾತಿ ವೇದ ಅಗ್ನಿಯನ್ನ ಕುರಿತು ಸ್ತುತಿಸಿದ್ದರು. ಅಗ್ನಿಯೇ ದುರ್ಗೆ ಎಂಬುದಾಗಿ ಕೊನೆಗೆ ಆ ಶಬ್ದವು ಬಳಕೆ ಆಗತ್ತೆ ಅಲ್ಲಿ, ದುರ್ಗಾ ಎಂಬುದಾಗಿ. ಒಟ್ಟಿನಲ್ಲಿ ಜಾತವೇದ ಅಂದ್ರೆ ಹುಟ್ಟಿದ್ದನ್ನೆಲ್ಲ ತಿಳಿಯುವವನು ಅಂತ. ಅಗ್ನಿಯೇ ಎಲ್ಲ ಕಡೆ ವ್ಯಾಪಿಸಿಕೊಂಡು ತಿಳಿತಾ ಇದ್ದಾನಲ್ಲ. ಆದ್ರಿಂದ ಆ ವೈದಿಕರು, ಋತ್ವಿಜರು ಏನ್ ಮಾಡ್ತಾರೆ, ಆ ಅರಣ್ಯಲ್ಲಿರ್ತಕ್ಕಂತಹ ಅಗ್ನಿಯನ್ನ ಕಾಪಾಡಬೇಕಲ್ವಾ, ಹಾಗೆ ಅರಣ್ಯನ್ನೇ ಚೆನ್ನಾಗಿ ಕಾಪಾಡ್ತಾರೆ. ಅದಕ್ಕೆ ಅಷ್ಟು ತುಂಬಾ ಗೌರವ ಇದೆ. ಆ ಎರಡೂ ಅರಣಿಗಳಿಗೂ ತುಂಬಾ ಶ್ರದ್ಧೆಯ ಸ್ಥಾನವನ್ನ ಕೊಡ್ತಾರೆ. ಯಾಕೆಂದ್ರೆ ಅದರಲ್ಲಿ ಅಗ್ನಿ ನಿಹಿತವಾಗಿದೆ ಅನ್ನೋ ಕಾರಣಕ್ಕೆ. ಹೇಗೆ ಕಾಪಾಡದಪ್ಪ ಅರಣ್ಯನ, ಹೇಗೆ ಕಾಪಾಡ್ತಾರೆ ಅಂದ್ರೆ ಗರ್ಭ ಇವ ಸುಭೃತೋ ಗರ್ಭಿಣೀಭಿ, ಗರ್ಭಿಣಿಯರು ಗರ್ಭವನ್ನ ಹೇಗೆ ಕಾಪಾಡಿಕೊಳ್ತಾರೋ ಹಾಗೆ. ಸುಭೃತಃ ಗರ್ಭಿಣೀಭಿ ಗರ್ಭ ಸುಭೃತಃ ಇವ ಅರಣ್ಯೋಹ ನಿಹಿತಃ ಜಾತವೇದ ಸುಭೃತಃ. ಹೇಗೆ ಗರ್ಭಿಣಿ ಸ್ತ್ರೀಯರು ಗರ್ಭವನ್ನು ಕಾಪಾಡ್ತಾರೋ ಹಾಗೆ ಅರಣ್ಯಲ್ಲಿರುವ ಅಗ್ನಿಯನ್ನ ಋತ್ವಿಜರು ಕಾಪಾಡ್ಕೊಳ್ತಾರೆ. ಹೇಗೆ ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪರಂಪರೆಯ ಒಂದು ವ್ಯವಸ್ಥೆ ಬೇಕು. ಸ್ವತಂತ್ರವಾಗಿ ನಾವು ಚಿಂತನೆ ಮಾಡಿದ್ರೆ ಕಷ್ಟ ಆಗುತ್ತೆ. ಈಗ ಗರ್ಭಿಣಿ ಸ್ತ್ರೀಯರು ಗರ್ಭವನ್ನ ಕಾಪಾಡಿಕೊಳ್ಳುವಾಗ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾರ. ಆ ಮಗುವಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ತಾಯಿಯನ್ನೇ ಕಾಪಾಡ, ಅವಳಿಗೆ ಹೆಚ್ಚಿಗೆ ಕೆಲಸ ಮಾಡ್ಲಿಕ್ಕೆ ಕೊಡಲ್ಲ, ಯೋಗ್ಯವಾದ ಆಹಾರಗಳನ್ನು ಕೊಡ್ತಾರೆ. ಈ ರೀತಿ ತಾಯಿಯನ್ನ ಕಾಪಾಡೋದ್ರ ಮೂಲಕ ಗರ್ಭವನ್ನು ಕಾಪಾಡ್ತಾರೋ ಹಾಗೆ ಅರಣ್ಯನ್ನ ಕಾಪಾಡೋದ್ರ ಮೂಲಕ ಅಗ್ನಿಯನ್ನ ಕಾಪಾಡ್ತಾರೆ ಋತ್ವಿಜರು. ಈಗ ಅಗ್ನಿಗೆ ಇದು ಹೇಳಿದಂತಹ ಮಾತು, ಅಗ್ನಿಯ ಮಹತ್ವವನ್ನು ಹೇಳಿತು. ಅಷ್ಟೇ ಅಲ್ಲ, ದಿವೇ ದಿವ ಈಡ್ಯೋ, ಪ್ರತಿದಿನವೂ ಆ ಅಗ್ನಿಯನ್ನ ಹೊರತೆಗೆದು ಅದಕ್ಕೆ ಆಹುತಿಯನ್ನು ಅರ್ಪಿಸ್ತಾರೆ. ಈಡ್ಯ ಅಂದ್ರೆ ಪೂಜಿಸುವಂತಹದ್ದು ಅಂತ. ಯಾರೋ ಹವಿಷ್ಮದ್ಭಿ ಮನುಷ್ಯೇಭಿ, ಹವಿಷನ್ನ ಕೊಡ್ತಕ್ಕಂಥ, ಹವಿಸ್ಸು ಅಂದ್ರೆ ಆಹುತಿ, ಅಗ್ನಿಗೆ ಆಹುತಿಯನ್ನ ಕೊಡತಕ್ಕಂತಹ ಮನುಷ್ಯರು. ಹವಿಷ್ಮಾನ್ ಅಂದ್ರೆ ಹವಿಸ್ಸನ್ನ ಕೊಡುವವರು ಅಂತ. ಯಾವ ಹವಿಸ್ಸನ್ನ ಕೊಡುವ ಮನುಷ್ಯರಿದ್ದಾರೋ ಆ ಅಗ್ನಿಗೆ ಪ್ರತಿದಿನವೂ ಅವರು ಪೂಜಿಸುತ್ತಾರೆ. ಹೇಗೆ ಪೂಜಿಸ್ತಾರೆ? ಅಗ್ನಿಹೋತ್ರದ ಮೂಲಕ ಪೂಜಿಸ್ತಾರೆ. ನಮ್ಮ ದಿನನಿತ್ಯದ ಕೆಲಸವು ಶುರುವಾಗುವುದು ಅಗ್ನಿ ಆರಾಧನೆಯಿಂದ. ಭಾರತೀಯ ಜೀವನವೇ ಹಾಗೆ, ಅಗ್ನಿಮುಖವಾಗಿ ಭಗವಂತನ ಆರಾಧನೆ ಮಾಡತಕ್ಕಂತಹ ಯಜ್ಞೀಯ ಜೀವನ ಪದ್ಧತಿ ನಮ್ದು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಲಿಕ್ಕೆ ಆಗದಿದ್ರು ಕೈಕಾಲು ತೊಳೆದುಕೊಂಡು ಬಂದು ಮೊದಲು ದೇವರ ದೀಪ ಹಚ್ಚಬೇಕು, ಮೊದಲು ಅಗ್ನಿಯನ್ನ ಬೆಳಗಿಸಬೇಕು. ದಿನ ದಿನವೂ ಅಗ್ನಿ ಆರಾಧನೆಯನ್ನು ಮಾಡುತ್ತಾ ಜಾಗ್ರವದ್ಭಿ, ಬಹಳ ಎಚ್ಚರಿಕೆಯಿಂದ ಜಾಗೃತರಾಗಿ ಅಗ್ನಿ ಆರಾಧನೆ ನಡೆಯುತ್ತೆ. ಈ ಜಾಗ್ರವದ್ಭಿ ಎನ್ನುವ ಶಬ್ದದಿಂದ ಒಳಗಡೆ ಇರುವಂತಹ ಅಗ್ನಿ ಕೂಡ ಉಪಾಸನೆ ಮಾಡ್ತಾರೆ ಅಂತ. ಕರ್ಮಿಗಳು ಹೊರಗಡೆ ಅಗ್ನಿಗೆ ಆಹುತಿಯನ್ನು ಕೊಡ್ತಾರೆ, ಉಪಾಸಕರು ಧ್ಯಾನ ಭಾವನಾವದ್ಭಿಶ್ಚ, ಧ್ಯಾನ ಭಾವನೆ ಮುಂತಾದವುಗಳಿಂದ ಒಳಗಡೆ ಇರುವ ವೈಶ್ವಾನರ ಅಗ್ನಿಯ ಉಪಾಸನೆಯನ್ನು ಮಾಡ್ತಾರೆ. ಉಪನಿಷತ್ತಲ್ಲೇ ಬರುತ್ತೆ ವೈಶ್ವಾನರ ಅಗ್ನಿಯನ್ನು ಉಪಾಸನೆ ಮಾಡತಕ್ಕಂತಹ ಪದ್ಧತಿ ಹೇಗೆ ಅಂತ. ಒಟ್ಟಿನಲ್ಲಿ ಆಂತರ ಅಗ್ನಿ ಮತ್ತು ಬಾಹ್ಯ ಅಗ್ನಿ, ಈ ಎರಡೂ ಅಗ್ನಿಗಳನ್ನ ಮನುಷ್ಯರು ಏನು ಕರ್ಮ ಮತ್ತು ಉಪಾಸನೆಯಿಂದ ಆರಾಧಿಸ್ತಾರೋ ಆ ಅಗ್ನಿಯೇ ಬ್ರಹ್ಮ. ನೀನು ಕೇಳಿರುವ ಆ ಪರಬ್ರಹ್ಮ ಅಂದ್ರೆ ಈ ಅಗ್ನಿಯೇ ಎಂಬುದಾಗಿ. ಪುನಃ ಹೇಳ್ತೇನೆ, ಇಲ್ಲಿ ಅಗ್ನಿ ಅಂದ್ರೆ ವಿರಾಟ್ ಪರಮಾತ್ಮ ಹಾಗೂ ಒಳಗಡೆ ಇರತಕ್ಕಂತಹ ವಿಶ್ವ
ಈ ವಿಶ್ವ ಮತ್ತು ವಿರಾಟ್, ಈ ಸ್ಥೂಲ ಶರೀರದ ಉಪಾಧಿಯ ಅಭಿಮಾನವನ್ನು ಹೊಂದಿರುವ ಜೀವ ವಿಶ್ವ, ಸ್ಥೂಲ ಪ್ರಪಂಚದ ಅಭಿಮಾನ ಹೊಂದಿರುವಂತಹ ಪರಮಾತ್ಮನು ವಿರಾಟ್. ಇವೆರಡೂ ಕೂಡ ನೀನು ಕೇಳಿರ್ತಕ್ಕಂತಹ ಆತ್ಮವಸ್ತುವೇ ಆಗಿದೆ ಎನ್ನುವಂಥದ್ದು ಈ ಇಷ್ಟು ಸಾಕು. ನಾವು ಮುಂದಿನ ಮಂತ್ರದ ವಿಚಾರ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.